ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಗಣಪತಿ ಶಾರದಾ ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗಯತಿವರೇಣ್ಯನು ಭಾಸುರಯೋಗಿ ಕುಲತಿಲಕನಂ ಪಾಶಾಷ್ಟಕನಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸದಿಂ ಭಜಿಪಿನ ಭಜಿಪಿನ ಭಜಿಪಿನ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधूत. परम पूज्यರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಆದಿ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರ ಉನ್ನತ ಪ್ರಣಾಮ ಸಮರ್ಪಿಸಿ, ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಳವರ ನಂದೀಶ್ವರಪುರ ವರಕಮರಿ ಮಠದಲ್ಲಿ ಮಂಗಲಮಯವಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪತರು ಅಂತಕ್ಕಂಥ ಸದ್ಗುರುಳವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸಿರ್ತಕ್ಕಂಥ ಸರ್ವ ಸದ್ಭಕ್ತರ ಸೌಹೃದಯಕ್ಕೆ ಸಾಕ್ಷಿಭೂತವಾಗಿ ಬೆಳೆಯುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ, ಆತ್ಮೀಯರೇ, ಶ್ರಾವಣ ಮಾಸ ಮುಕ್ತಾಯಾಗಿ ಭಾದ್ರಪದ ಮಾಸ ಬಂತು. ಅದು ಕೂಡ ಥೋಡಿ ರಹಿ ಬಹುತ ಗಯಾ ಥೋಡಿ ರಹಿ ಥೋಡಿ ಬಿ ಬಜಾಯ್ ಕರ್ನಾಟ ಸುನ ನಾಯಕ ತಾಲಮೆ ಭಂಗನ ಪಾಯ್ ಅಂತ ಕೂಡ ಹೇಳಿ ಅದು ಕೂಡ ಹೋಲ್ಕತ್ತದ. ನಾಳೆಗೆ ಪುರಾಣ ಮಂಗಲ ಕಾರ್ಯಕ್ರಮ. ಆದ್ಮೇಲೆ ಸದ್ಗುರುವರ ಚರಿತ್ರೆಯಲ್ಲಿ ಮಹತ್ವ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅದು. ಮತ್ತು ಇದ್ರ ಜೊತೆಗೆ ಈಗ ಈ ಪೂರ್ವದಲ್ಲಿ ನಮ್ಮ ಮಹೇಶಾನಂದ ಗುರುಗಳು ಕೂಡ ಭಾಳ ಸುಂದರವಾಗಿ ಭಾಳ ಚೆನ್ನಾಗಿ ಹೇಳಿದರು. ಎಲ್ಲರೂ ನಗುವಂತೆ ಕೂಡ ಹೇಳಿದರು, ಚಲೋ ಹೇಳಿದರು, ಒಳ್ಳೆಯದಾಗಿ ಹೇಳಿದರು. ಸದ್ಗುರುವರ ಸೇವೆಯನ್ನು ಅವರು ಮಾಡಿದರು, ಭಾಳ ಚಲೋ ಮಾಡಿದರು. ಆಮೇಲೆ ನಮ್ಮ ಪ್ರತಿಭಾ ತಂಗಿ ಕೂಡ ಅವರು ಸದ್ಗುರುವರ ಚರಿತ್ರೆ ಮನುಷ್ಯನಿಗೆ ಅಹಂಕಾರ ಅಂತಕ್ಕಂಥ ಇರಬಾರ್ದು, ಮತ್ತು ಗುರುಗಳ ವಚನವನ್ನು ಪಾಲಿಸಬೇಕು. ಗುರುಗಳು ಮಗಳೇ ಶಿವಲಿಂಗಮ್ಮ ಈಗ ತಪಸ್ಸು ಮಾಡಲಿಕ್ಕೆ ಹೋಗೋದು ಬೇಡ, ಯೋಗ್ಯ ಇಲ್ಲ, ಈ ಸಮಯ ಬೇಡ ಅಂತ ಗುರುಗಳು ಹೇಳ್ತಾಯಿದ್ರು. ಆದರೂ ಕೇಳೋದಿಲ್ಲ. ಲಚ್ಚಾಣದ ಸಿದ್ಧಲಿಂಗೇಶ್ವರಪ್ಪ ಅವ್ರ ವಿಷಯ ಅದು. ಸಿದ್ಧಲಿಂಗೇಶ್ವರಪ್ಪ ಅವರು ಶಿಷ್ಯರವರು ಅಪ್ಪವ್ರು ಅಪ್ಪಣೆ ಪಡ್ಕೊಂಡು ಒತ್ತಾಯಪುರ್ಗೆ ಅಪ್ಪಣೆ ಪಡ್ಕೊಂಡು ಸೊಲ್ಲಾಪುರದ ರುದ್ರಭೂಮಿಗೆ ಹೋಗ್ತಾರೆ. 3 ವರ್ಷ ತಪಸ್ಸು ಮಾಡ್ತಾರೆ. ಅದ್ರ ಕೊನೆಗೆ ಏನಂತ ರೀ ಏನಂತೀರಿ ಒಮ್ಮೆ ನೀರೊಳಗೆ ಹೋಮ ಮಾಡಿದಂತೆ ಅಂತ. ನೀರೊಳಗೆ ಹೋಮ ಮಾಡಿದ್ರಿ ಅಂತ ಹೇಳಿ, ಹೋಮ ಮಾಡುವಾಗ ಹೋಮ ಅಂದ್ರೆ ಹೋಮದೊಳಗೆ ಅಗ್ನಿ ಇರ್ತಲ್ಲ ರೀ, ಹೋಮ ಕೊಂಡೋದು ಅಗ್ನಿ ಇರ್ತದೆ. ಆ ನೀರೊಳಗೆ ಮಾಡಿದ್ರೆ ಅದು ಅಗ್ನಿ ಏನಾಗ್ತದೆ, ಅದು ಸರಿ ಆಗ್ತಾ ಇಲ್ಲ, ಮುಗಿತಲ್ಲಿಗೆ ವ್ಯವಸ್ಥೆ. ಅದರಂತೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಅಂತ ಅದನ್ನು ಹುಳಿ ಮಾಡ್ಬೇಕಂದ್ರೆ ಸಾಧ್ಯ ಆಗ್ತದೆ ರೀ, ಹೌದು. ಅದು ಏನಾದರೂ ಮಾಡಿ ಕೆಟ್ಟದ್ದನ್ನು ಸರಿ ಮಾಡ್ಕೋಬೇಕಂದ್ರೂ ಗುರುಗಳ ಕೃಪಾಶೀರ್ವಾದ ಗುರುಗಳ ವಚನ ಕೇಳಿದರೆ ಏನಾದರೂ ಸರಿ ಆಗ್ತಾಯಿತ್ತು. ಗುರುಗಳ ವಚನ ಪಾಲಿಸಲಿಲ್ಲ. ಹೋಗಲಿ, ಕೊನೆಗೆ ಗುರುಗಳಿರ್ತಕ್ಕಂಥ ಶ್ರದ್ಧಾಭಕ್ತಿ ಸಂಪೂರ್ಣ ಇದ್ಕೊಂಡು ಅವ್ರ ಕೃಪಾಶೀರ್ವಾದ ಪಡೆದಿರೋದು ಚೆನ್ನಾಗಿರ್ತಿತ್ತು. ಆ ಅಮ್ಮ ಚೆನ್ನಾಗಿ ಉಳಿಲಿಲ್ಲ. ಕಾರಣ ಏನಂದರೆ ಏನು ಮಾತ್ರ ಅಹಂಕಾರ ಬಂತು. ಅಹಂಕಾರ ಯಾವಾಗ ಮನುಷ್ಯನಿಗೆ ಬರ್ತದೆ, ನಮ್ಮ ಸ್ವಾಮಿಗಳು ಹೇಳಿದರು, ಕಾರ ನೋಡಿ 4 ಇರ್ತವೆ. ಮೊದಲನೇ ಕಾರ ಅಹಂಕಾರ ಅಂತ. ಅಹಂಕಾರ ಬೇಕು, ಅದು ಇರಲಿ ಅಂತೇಳಿ ಯಾರು ಪಡಿತಾರಲ್ಲ ಅವ್ರ ಕೊನೆಗೆ ಏನಾಗ್ತದೆ ರೀ, ನರಕಕ್ಕೆ ಹೋಗೋದು. ಅದಕ್ಕೆ ಸದ್ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಭಕ್ತಿ ನಿಂತ್ಕೊಂಡು ಸದ್ಗುರುಗಳ ಸಾಕ್ಷಾತ್ಕಾರ ಮಾಡಿಕೊಂಡು ಅವರಿಂದ ಮೋಕ್ಷ ಪಡಿತಕ್ಕಂಥ ಇದ್ರೆ ಚೆನ್ನಾಗಿರ್ತದೆ. ಅದು ಯಾರಿಗೆ ಬರುವುದಿಲ್ಲ ಅವ್ರಿಗೆ ಹಾನಿ ಆಗ್ತದೆ.
ಅಹಂಕಾರ ಅಂತಕ್ಕಂಥದ್ದು ಇರಬಾರ್ದು ಅಂತ ತಂಗಿ ಕೂಡ ಅವರು ಭಾಳ ಚೆನ್ನಾಗಿ ಹೇಳಿದರು. ಎಲ್ಲರೂ ದಿನಾಲೂ ಒಬ್ಬೊಬ್ಬರು ಹೇಳ್ತಿರ್ತಾರೆ, ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಒಂದು ಊರೊಳಗೆ ಒಬ್ಬ ರಾಜ ಇದ್ದ. ಯಾರ್ದ್ರಿ? ಒಂದು ಊರೊಳಗೆ, ಅದು ಊರಂದ್ರೆ ದೊಡ್ಡ ಪಟ್ಟಣ. ಆ ರಾಜ ಇದ್ದ. ರಾಜನಿಗೆ ಒಬ್ಬಳು ಮಗಳಿದ್ದಳು. ಆ ಮಗಳಿಗೆ ಲಗ್ನ ಮಾಡಬೇಕು ರಾಜ. ಈಗ ಪ್ರಾಪ್ತ ವಯಸ್ಸುಗಳಾಗಿದ್ದಾಳೆ, ಲಗ್ನ ಮಾಡಬೇಕು. ಆ ರಾಜನ ಮಗಳು ಅಪ್ಪನಿಗೆ ಹೇಳಿದಳು, ಅಪ್ಪ ಸ್ವಯಂವರ ಪದ್ಧತಿ ಅಂತ ಇರ್ತಲ್ಲ, ಆ ಪದ್ಧತಿ ನಾನು ಬೇರೆ ಪದ್ಧತಿ ಅದು ಏನು ಹೊಸದು ಎಂತ ಇದೀನಿ ನೀನು, ಏನದು ಎಂಥ ಪದ್ಧತಿ ಅಂತ ತಂದೆ ಕೇಳಿದ್ರು. ಏನಿಲ್ಲ, ನನಗೆ ಉತ್ತಮವಾಗಿರ್ತಕ್ಕಂಥ ರತ್ನ ತಂದು ಕೊಡಬೇಕು, ನಾನು ಒಪ್ಪತಕ್ಕಂಥ ರತ್ನ ತಂದು ಕೊಡಬೇಕು, ಅವ್ರು ಲಗ್ನ ಆಗ್ತಾಯಿದ್ದೀನಿ. ಆಯಿತು, ಹಾಗೆ ಆಗಲಿಮ್ಮ ಅಂತ ಹೇಳಿದರು. ಮಗಳು ಭಾಳ ಪ್ರೇಮ ಇದ್ದರು, ಆಗಲಿ ಅಂತೇಳಿ ಒಪ್ಕೊಂಡ್ರು. ಆಮೇಲೆ ಡಂಗುರ ಸಾರಿಸಿದ್ರು, ಬೇರೆ ಬೇರೆ ಕಡೆ ಸಮಾಚಾರ ಕಳಿಸಿದರು. ರಾಜನ ಮಗಳಿಗೆ ಲಗ್ನ ಆಗೋದು. ಯಾರು ಅತ್ಯಂತ ಶ್ರೇಷ್ಠ ಒಂದು ರತ್ನಗಳನ್ನು ತಂದು ಕೊಡ್ತಾ ಇದ್ದೀರಿ, ಅವ್ರು ಲಗ್ನ ಆಗ್ತಾಯಿದ್ದಾರೆ, ಮತ್ತೇನಿಲ್ಲ, ಇಷ್ಟೇ ಅದು ಅಂತ ಹೇಳಿದರು. ಅವರು ಯುವರಾಜರಿರ್ತಾರೆ, ಬೇರೆ ಬೇರೆ ದೇಶ ಯುವರಾಜರು, ಅವ್ರನ್ನ ಲಗ್ನ ಆಗ್ಬೇಕಂತ ಅಪೇಕ್ಷೆ ಪಟ್ಟು ರತ್ನ ತೆಗೆದುಕೊಂಡು ಬಂದ್ರಿ. ಒಬ್ಬೊಬ್ಬರ ರತ್ನ ತೆಗೆದುಕೊಂಡು ಬರೋದು, ಭಾಳಷ್ಟು ರತ್ನ ತಂದ್ರಿ. ಒಬ್ಬರು ರಥ ತುಂಬಿ ತಂದ್ರಿ, ಒಬ್ಬರು ಒಂದು ಚೀರು ತುಂಬ ತಂದ್ರಿ, ಬೇರೆ ಬೇರೆ ಹಾಗೆ ತೆಗೆದುಕೊಂಡು ಬಂದರು. ರಾಜನ ಮಗಳು ರತ್ನ ನೋಡ್ತಾಯಿದ್ರು. ಈ ರತ್ನ ನೋಡಿ ಇದು ಚಲೋ ಇಲ್ಲ, ಅದು ಚಲೋ ಇಲ್ಲ. ನಮ್ಮ ತಾಯಿಂದ್ರೆ ಅರಿವಿ ಅಂಗಡಿ ಹೋದಂಗೆ ಅದ್ರಲ್ಲಿ ಒಂದು 2-3 ತಾಸು ಇರ್ತಾರೆ ಅಲ್ಲಿ. ಹೀಗಾಗಿ ಅದನ್ನೆಲ್ಲ ತೆಗೆದು ನೋಡಿ, ಇದು ಹಳದಿ ಅದ, ಇದು ಹಸಿರು ಅದ, ಅದು ಸ್ವಲ್ಪ ಮಿಶ್ರದ, ಇದು ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಅದು ಹೀಗಿದ್ರೆ ಚೆನ್ನಾಗಿರ್ತಿತ್ತು, ಅದು ಹಾಗಿಲ್ಲ, ಹೀಗಿಲ್ಲ, ಇಲ್ಲ ದಿನಾಲೂ ಇಲ್ಲ. ಎಷ್ಟು ಮಂದಿ ಯುವಕರು ಬಂದು, ಯುವರಾಜರು ಬಂದರು, ಯಾರು ಲಗ್ನ ಆಗಲಿಲ್ಲ ರೀ. ಬಂದರು. ರಾಜ ಅಂದರು, ತಂಗಿ ನಮ್ಮ ದೇಶದೊಳಗೆ ಬರೀ ಒಂದು 56 ಮಂದಿ ಅಷ್ಟೇ ರಾಜರಿರ್ತಾರೆ, ಮತ್ತು ಅವರೆಲ್ಲ ಮುಗಿದ್ರಿ. ಈಗ ಇನ್ನೂ ಸ್ವಲ್ಪ ಉಳ್ದಾರ, ಬಾಕಿ ಭಾಳ ಇಲ್ಲ. ಬಹುಶಃ ಒಂದು 5-6 ರಾಜ್ಯದವ್ರು ಅಷ್ಟೇ ಉಳ್ದಾರ ಅಂತ ನೋಡು. ಅವರಷ್ಟು ಮುಗಿದ್ರೆ ನಿನ್ನ ರತ್ನ ಇಲ್ಲ, ನಿನ್ನ ಲಗ್ನವೂ ಇಲ್ಲ ಹೇಳಿದ ರಾಜ. ಇಲ್ಲಪ್ಪ, ನಾನು ಚಲೋ ತಂದು ಕೊಟ್ಟರೆ ಅಷ್ಟೇ ಲಗ್ನ ಆಗ್ತಾಯಿದ್ದೀನಿ. ಹೀಗಾಯಿತು, ಇನ್ನೇನು ಮಾಡಬೇಕು ಅಂತ ವಿಚಾರ ಮಾಡಿ ರಾಜನ ಚಿಂತೆ ಇತ್ತು. ಕೊನೆಗೆ ಯುವರಾಜರು ಕೂಡಿ 4-6 ಮಂದಿ ಕೂಡ್ಕೊಂಡು, ಗೆಳೆಯರಿದ್ರು ಎಲ್ಲರೂ, ಬೇರೆ ಬೇರೆ ರಾಜರು ಮಾತಾಡಿದರು. ನೋಡೋಣ, ಒಂದು ಪ್ರಯತ್ನ ಮಾಡಿ, ಯಾರು ಮಾಡ್ತಿರೋದ್ರೊಳಗೆ ಅವ್ರು ಲಗ್ನ ಆಗೈತಿ ಇರಬೇಕು, ಅವ್ರು ಬೇಕಾದಂಥ ರತ್ನ ಒಯ್ಬೇಕು, ಲಗ್ನ ಆಗ್ಬೇಕು. ಯಾರು ಹಾಕಿರಿ? ಒಬ್ರ ಕೈ ಹತ್ರ ನಾ ಆಗ್ತಾಯಿದ್ದೀನಿ, ಮತ್ತೊಬ್ರು ನಾ ಆಗ್ತಾಯಿದ್ದೆ, ಮತ್ತೊಬ್ರು ಆಗ್ತಾಯಿದ್ದೆ. ಒಬ್ರಿಗೂ ಮಾತಾಡಿದ್ರೆ ನಿನಗೆ ನಾವು ಕೆಲಸ ಅಲ್ಲ, ನೀ ಬಿಟ್ಟುಬಿಡು. ಎಷ್ಟು ರಥ ತುಂಬ ರತ್ನ ಹೋದ್ರೆ ಅವ್ರು ಸರಿಯಾಗಿಲ್ಲ, ನೀನು ಆಗ್ತಿ ಅಂತ ಒಬ್ರಿಗೂ ಮಾತಾಡಿದರು. ಒಬ್ಬರಂದರು, ನೋಡು ನಾ ಲಗ್ನ ಆಗೇ ತೀರ್ತಾ ಇದ್ದೀನಿ ಅಂತಂದ್ರಿ. ಆಗಪ್ಪ ನೋಡು ಹಾಗಾದ್ರೆ ಅಂತ ಯುವರಾಜರೊಳಗೆ ಹೀಗೆ ಚರ್ಚೆ ಆಯಿತು. ಕೊನೆಗೊಬ್ಬರು ತಯಾರಾದ್ರಿ, ಬಂದರು, ರತ್ನ ತೊಗೊಂಡು ಬಂದು ರಾಜನ ಮಗಳ ಹತ್ರ ಬಂದರು, ರತ್ನ ಕೊಟ್ಟರು. ಚಲೋ ಅಂತ ಒಪ್ಪಬೇಕು ಅವರು, ಚಲೋ ಅಂತ ಒಪ್ಪಿರೋ ಲಗ್ನ. ಬಂಡಿ ತುಂಬತ್ತಂದ್ರೆ ರಥ ತುಂಬತ್ತಂದ್ರೆ ಚಲೋ, ಇದು ಚಲ, ಇದು ಚಲೋ ಇಲ್ಲ, ಇದು ಚಲೋ ಇಲ್ಲ. ಈಗ ಯುವರಾಜ ಬಂದ, ರತ್ನ ತೆಗೆದುಕೊಂಡು ಬಂದ, ಕೊಟ್ಟು ಇದ್ರೊಳಗೆ ಯಾವ ಚಲೋ ನೋಡಮ್ಮ ನೋಡ್ರಿ ಅಂತ ಹೇಳಿದರು. ನೀವು ನೋಡೋ ಮಾತಲ್ಲ, ನೋಡಿರಿ ಯಾವ ಚಲೋ ನೋಡ್ರಿ ಇದು ಅಂತ ಕೇಳಿದ್ರು. ಆಗ ಆ ಹೆಣ್ಮಗಳು ಇದು ಚಲೋದಂತೂ ಆಯ್ಕೆ ಮಾಡಿಬಿಡ್ಲು. ಚಲೋ ಅದನ್ನು ತಂದೆ ಅದನ್ನು ನೋಡ್ತಾರೆ. ಹಾಂ ಆಯಿತು, ಘೋಷಣೆ ಇವ್ರಿಗೆ ಕೊಡಲಾಗಿದೆ, ಇವತ್ತೇನು ಲಗ್ನ ಆಯಿತು, ಲಗ್ನ ಮಾಡಿಬಿಟ್ರಿ. ಮತ್ತು ತಪ್ಪಿತಾನೆ 5-6 ಜನರು ಇಷ್ಟ ಉಳಿದಾರು, ಮತ್ತು ಎಲ್ಲ ಕುಡಿತಾ ಲಗ್ನ ಸುಳ್ಳಾಗ್ತಂತ ಲಗ್ನ ಮಾಡಿಬಿಟ್ರು. ಆಗ ರಾಜ ಕೇಳಿದ, ಒಂದು ರಥ ತುಂಬ ರತ್ನ ತೊಗೊಂಡು ಬಂದಿದ್ರು, ಆದರೂ ಲಗ್ನ ಆಗಿರಲಿಲ್ಲ. ಮತ್ತು ಅಳಿದೇವ್ರೆ, ನೀವು ಏನು ಮಾಡಿದಿರಿ? ಲಗ್ನ ಮಾಡಿ ಕೇಳಿದ್ರು, ಏನು ಮಾಡಿದಿರಿ? ಅವ್ರಲ್ಲಿ ಮಾವನವರೇ, ಅವ್ರು ರಥ ತುಂಬ ತೊಗೊಂಡು ಬಂದಾಗ ಅವ್ರು ಹೆಣ್ಮಕ್ಳು ಇಂತ ನೋಡಿ ಅದು ನೋಡಿ ಆಗ್ತಾ ಇದು ಚಲೋ ಇಲ್ಲ, ಚಲೋ ಇಲ್ಲ, ಅವ್ರಿಗೆ ಒಬ್ರಿಗೆ ತೋರಿಸಿ, ತಿರುಗಾಡಿ ಗೆಳತಿಯರಿಗೆ ತೋರಿಸಿ, ಊರೆಲ್ಲ ಅಡ್ಡಾಡಿ
ಅದು ಹೊಂದದೇ ಅಲ್ಲದು. ಅದನ್ನ ಮಾಡಿದ್ದು ಇಷ್ಟ ಮಾಡಿ ಏನು ಮಾಡಿಲ್ಲ, ಕೇವಲ 2 ರತ್ನ ತಂದೆ ನಾನು ತರುವಾಗ 2 ರತ್ನ ತೆಗೆದುಕೊಂಡು ಬಂದು ಅವ್ರ ಮುಂದೆ ಹಿಡಿದು ಯಾವುದು ಚಲೋ ಎಲ್ಲರೂ ಹೇಳ್ಬೇಕು. ಅವರು ಯಾವ್ದು ಚಲೋ ಅಂತಂದ್ರೆ ಅವ್ರು ಇದು ಚಲೋ ಅದು. ಒಂದು ಸುಳ್ಳು ಆಯಿತು, ಒಂದು ಚಲೋ ಆಗಿಬಿಡ್ತು. ಒಂದು ಚಲೋ ಆಯಿತು, ಇರುವ 2 ಇದ್ದು ಒಂದು ಚಲೋ ತೊಗೊಂಡ್ಬಿಟ್ರು, ಇದಕ್ಕಿಂತ ಇದು ಚಲೋ ಅಂತ ಮತ್ತು ಲಗ್ನ ಆಯಿತು. ಅಂದರೆ ರತ್ನ ಬೇಕಾದಷ್ಟು ಭಾಳಷ್ಟು ರತ್ನ ಇದ್ದು ರೀ. ಆದರೂ ಆಯ್ಕೆ ಮಾಡಿದೆ ಅಂತ ರೀ, ಆಯ್ಕೆ ಮಾಡೋವ್ರ ಮನಸ್ಸು ಚಂಚಲ ಇತ್ತು, ಮಾಡಲಿಕ್ಕೆ ಆಗಲಿಲ್ಲ. ಯಾವಾಗ ಕಡಿಮೆ ಇತ್ತು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಇತ್ತು. ಹೀಗೆ ಅನೇಕ ವಸ್ತುಗಳು, ಆ ವಸ್ತುಗಳು ಈ ವಸ್ತುಗಳು ಬೇಕಾದ ಚಲೋ ಇದು ಚಲೋ ಹಾಗೆ ಹೀಗೆ ಎಲ್ಲ ವಿಷಯೋನ್ಮುಖವಾಗಿ ಹೊರಗೆ ನಮ್ಮ ಮನಸ್ಸು ಹತ್ತಾಗಿತ್ತಾಗ ಹೋಗಿ 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 ಆ ಗುರುಗಳ ಸನ್ನಿಧಿಗಳು ಬಂದಾಗ ಇವಾಗ ಬರ್ತಾರೆ. ಒಂದು ಸುಲಭ ಇರ್ತಕ್ಕಂಥ ಒಂದು ಬಣ್ಣದ ಪೆಟ್ಟಿ ಡಬ್ಬಿ ಅಂತ ತಗೊಳ್ರಿ. ಆ ಬಣ್ಣ ತೊಗೊಂಡು ಹುಡುಗ ಡ್ರಾಯಿಂಗ್ ತೆಗಿಬೇಕು ಮಾಡ್ಯಾರ ಗೋಡೆ ಮೇಲೆ. ಬರುವಾಗ ಈ ಗಿಡಕಟ್ಟು ಹಚ್ಕೋತ್ಬೋದು, ಆ ಗಿಡಕಟ್ಟು ಹಚ್ಚಿದ ಅಲ್ಲಿ ಆ ಕಲ್ಲಿಗೆ ಹಚ್ಕೋತಿ ಈ ಕಲ್ಲಿಗೆ ಹಚ್ಕೋತ ಬಂದ. ಎಲ್ಲಿ ಅವತ್ತು ಡ್ರಾಯಿಂಗ್ ತೆಗಿಬೇಕು ಮಾಡ್ಯಾರ, ಚಿತ್ರ ತೆಗಿಬೋದಲ್ಲ, ಅಲ್ಲಿ ಬರೋ ಅಷ್ಟು ಒಳಗಿನ ಬಣ್ಣ ಆಗಿಬಿಡ್ತು. ಚಿತ್ರ ಐತೈತೆ ನಾವು ಒಳಗಿನ ಬಣ್ಣ ಆಗಿ ಮುಗ್ದೋಗೈತೆ ರೀ. ಕುಲ ತೊಗೊಂಡು ತೆಗಿಬೇಕು, ಇದು ಚಲೋ ತೆಗೆದು ನೋಡ್ತಾನೆ ಎತ್ತಾನೆ, ಒಳಗೆ ಬಣ್ಣನೇ ಇಲ್ಲ. ಅವರಪ್ಪ ಅಂದ, ಮಗನೇ ಒಳಗಿನ ಬಣ್ಣನೆಲ್ಲ ಹಾಕಿ ಮಾಡಿದಪ್ಪ, ಚಿತ್ರ ತೆಗೀಲಿ ತೆಗಿಲಿಕ್ಕಂದ್ರಿ. ಹೀಗೆ ಮನಸ್ಸು, ನಮ್ಮ ಮನಸ್ಸಲ್ಲ, ಮನಸ್ಸು ಶಬ್ದದ ಕಡೆಗೆ, ಸ್ಪರ್ಶದ ಕಡೆಗೆ, ರೂಪದ ಕಡೆಗೆ, ರಸದ ಕಡೆಗೆ, ಹೀಗೆಲ್ಲ ಕಡೆ ನಮ್ಮ ಮನಸ್ಸು ಎಲ್ಲ ಕಡೆ ಹೋಗಿ 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 ಎಲ್ಲ ಕುಲ್ಲ ಹಾಕ್ಕೊಂಡು ಮಠಕ್ಕೆ ಬಂದಾಗ ಆ ಮನುಷ್ಯನ ತುಂಬ ಏನೇನೋ ತುಂಬಿ ಹೋಗಿರ್ತಲ್ಲ, ಅದರೊಳಗೆ ಜಾಗನೇ ಇಲ್ಲ. ಗುರುವಿಗೆ ಸ್ಥಾನ ಇಲ್ಲ, ಶಾಸ್ತ್ರಕ್ಕೆ ಸ್ಥಾನ ಇಲ್ಲ, ದೇವರ ಕಡೆ ಸ್ಥಾನ ಇಲ್ಲ, ತಾಯಿ ತಂದೆಗಳ ಸೇವೆಗೆ ಸ್ಥಾನ ಇಲ್ಲ, ಯಾವುದಕ್ಕೂ ಸ್ಥಾನ ಇಲ್ಲ. ಮನಸ್ಸು ಯಾವ್ಯಾವುದ್ರಂತೂ ತುಂಬಿ ಹೋಗ್ಬಿಡುತ್ತೆ. ಮೊಬೈಲ್ ಹೇಳ್ತದೆ ನಿಮ್ಮ ವಾಟ್ಸಪ್ ಭರ್ತಿ ಆಗ್ಯದ ಅಂತ. ಭರ್ತಿ ಆಗ್ಯದ ಅಂದ್ರೆ ಅದ್ರೊಳಗೆ ಏನು ಮಾಡ್ಲಿಕ್ಕೆ ಬರ್ತದೆ ಇಲ್ಲ. ಆಮೇಲೆ ಶೇರು ತುಂಬಿದ ಬಳಿಕ ಅದ್ರೊಳಗೆ ಹಾಕ್ಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಶೇರ್ ಏನು ಮಾಡ್ಬೇಕ್ರಿ? ಕುಲ ಮಾಡ್ಬೇಕಲ್ಲ. ಕುಲ್ಲ ಆದ ನಂತರ ಹಾಕ್ಲಿಕ್ಕೆ ಬರ್ತದೆ. ಹಾಗೆ ಇಲ್ಲಿ ಮೆದುಳದಲ್ಲ, ಈ ಮೆದುಳೊಳಗೆ ಇರ್ತಕ್ಕಂಥದ್ದನ್ನು ಎಲ್ಲವನ್ನ ಏನು ಮಾಡ್ಬೇಕ್ರಿ? ಕುಲ್ಲ ಮಾಡ್ಕೊಂಡ್ಬರ್ಬೇಕು. ಮಠಕ್ಕೆ ಬರ್ಬೇಕಾದ್ರೆ ಸಂಸಾರದ ನೂರಾರು ಏನು ವಿಚಾರಗಳು ನೋಡಿ, ಇದು ಚಲೋ ಅದು ಚಲೋ ಅದು ಚಲೋ ಅಂತೇಳಿ ಅದನ್ನೆಲ್ಲವನ್ನು ಕುಲ್ಲ ಮಾಡಿಕೊಂಡು ಕೇವಲ ಒಂದು ಪ್ರಪಂಚ, ಒಂದು ಪರಮಾರ್ಥ ಇಷ್ಟ ಇಳಿಸ್ಕೊಂಬರ್ಬೋದು. ಇಷ್ಟ ಮನುಷ್ಯನೊಳಗೆ ಅದ್ರೊಳಗೆ ತಿಳಿತದೆ ಪ್ರಪಂಚ ಅಂತಕ್ಕಂಥದ್ದು ಒಂದು ರತ್ನ, ಪರಮಾರ್ಥ ಅನ್ನೋದು ಒಂದು ರತ್ನ, 2 ರತ್ನ. ಅದು ಆಯ್ಕೆ ಮಾಡುವಾಗ ಅದ್ರೊಳಗೆ ಯಾವುದು ಸುಖ ಸ್ವರೂಪದ ಯಾವುದು ದುಃಖ ಸ್ವರೂಪ ಸುಲಭವಾಗಿ ತಿಳಿತದೆ. ತಿಳಿದ ಆಗೇನಂತಂದ್ರೆ ಮನಸ್ಸು ಆಯ್ಕೆ ಮಾಡ್ತದೆ. ವಿಶೇಷವಾಗಿರ್ತಕ್ಕಂಥದ್ದು ಯಾವುದು ವಿಶೇಷ ಅಂದರೆ ಪರಮಾರ್ಥ ಅಂತಕ್ಕಂಥದ್ದು ವಿಶೇಷ. ಹಾಗಾದರೆ ಅಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರುಳಿದ್ದಾರೆ. ಹಾಗಾದರೆ ನಾನು ಅವರ ಶರಣಾಗತಾಗಿ ನಾನು ಸತ್ಶಿಷ್ಯನಾಗಬೇಕು, ಸತ್ಶಿಷ್ಯನಾಗಬೇಕು ತಿಳ್ಕೊಂಡು ಸದ್ರುಳಿ ಶರಣಾಗತಾಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಾಗ ಸದ್ಗುರುನಾಥ ಅವರಿಗೆ ಅವರ ಯೋಗ್ಯತೆ ನೋಡಿಕೊಂಡು ಬ್ರಹ್ಮಜ್ಞಾನ ಉಪದೇಶವನ್ನು ಮಾಡಿದ್ರಂದ್ರೆ ಬ್ರಹ್ಮಜ್ಞಾನ ಅಂತಕ್ಕಂಥ ರತ್ನವನ್ನು ಯಾವಾಗ ಆತ ಗುರುಗಳಿಂದ ಪಡೆದುಕೊಳ್ತಾನೆ ಆಗ ಧನ್ಯ ಆಗ್ತಾ ಇದ್ದಾನೆ. ಅದಕ್ಕೆ ಎಲ್ಲವನ್ನು ಕಳೆದುಕೊಂಡು ಕೊಲ್ಲ ಹಾಕೊಂಡು ಬಂದರೆ ಮಾತ್ರ ಉದ್ಧಾರಕ್ಕೆ ಸಾಧ್ಯ ಇತ್ತು. ಹೀಗಾಗಿ ರತ್ನ ಅಂತಕ್ಕಂಥದ್ದು ಪೃಥ್ವಿಯಲ್ಲಿ 3 ರತ್ನ ಅಂತ ಹೇಳಿದರು. ಕೇವಲ ಪೃಥ್ವ್ಯಾಂ 3 ರತ್ನಾನಿ ಜಲಂ ಅನ್ನಂ ಸುಭಾಷಿತಂ ಮೂಢೈ ಪಾಷಾಣ ಖಂಡೇಶು ರತ್ನ ಸಂಜ್ಞಾವಿದೆ ಅಂತ ತೊಗೊಂಡು ಹೇಳಿ 3 ಕಲ್ಲಿನ ತುಂಡುಗಳಿರುತ್ತಂತಾರೆ. ಅದಲ್ಲಪ್ಪ, ಅನ್ನ ಒಂದು ರತ್ನ, ಇನ್ನೊಂದು ನೀರು ಕೂಡ ಒಂದು ರತ್ನ. ಜಲಂ ಅನ್ನಂ, ಆಮೇಲೆ ಸುಭಾಷಿತಂ ಅಂದರೆ ಮಹಾತ್ಮರ ವಚನಗಳವ್ರೆ. ನೀನು ಸಚ್ಚಿದಾನಂದ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದೆ ಅಂತ ಮಹಾತ್ಮರು ಹೇಳ್ತಾರೆ. ಅಂಥ ಸದ್ರವರ ದಿವ್ಯ ಕೃಪಾಶ್ವರ ಪಡೆದುಕೊಂಡು ಅವರಿಂದ ಬಂದಿರ್ತಕ್ಕಂಥ ಬ್ರಹ್ಮಜ್ಞಾನ ಅಂತಕ್ಕಂಥ ರತ್ನವನ್ನು ಯಾವಾಗ ಆಯ್ಕೆ ಮಾಡಿದಾಗ್ತಾರ ಆಗ ತನ್ನ ಶ್ರೇಷ್ಠವಾಗಿರ್ತಕ್ಕಂಥ ಅಲ್ಲಿ ಹೇಗೆ ತನ್ನ ಪತಿಯನ್ನು ಹೆಣ್ಮಗಳು ಪಡ್ಕೊಂಡ್ಬಿಡ್ಲ, ಅದೇ ಪ್ರಕಾರ ನಾವು ಗುರುಗಳನ್ನು ಪಡ್ಕೊಳ್ಳಿಕ್ಕಾಗ್ತದೆ. ಗುರುಗಳಿಂದ ನಮಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರ್ತಕ್ಕಂಥ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಂಥ ಮೋಕ್ಷವನ್ನು ಯಾರು ಪಡಿತಾ ಇದ್ದಾರೆ ಅವರ ಮಾನವ ಜನ್ಮ ಸಫಲ ಆಗ್ತದೆ. ಆಗೋಸ್ಕರ ಮನುಷ್ಯ ಪ್ರಯತ್ನ ಮಾಡಬೇಕು. ಸಫಲತೆ ಅಂತಂದರೆ ತನ್ನ ಉದ್ಧಾರ ಮಾಡ್ಕೊಂಡು ಸಫಲತೆ. ಇದಿರಲಿಲ್ಲ ಅಂದ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗುರು ಸ್ಮರಣೆ ಮಾಡ್ತಾ ಆ ದಾರಿಗಳು ಸಾಗು. ಸದ್ಗುರು ಚೇತನ ಅವನ್ನೆಲ್ಲ ಶ್ರವಣ ಮಾಡ್ತಾ ಮಾಡ್ತಾ ಸಾಗ್ತಾ ಇದ್ದೀವಿ.
ಬಹುತಗಯ ಥೋಡಿ ರಹಿ ಭಾಳಷ್ಟು ಹೋಗ್ಯದ. ಎಷ್ಟು ಹೋಗ್ಯದ್ರಿ? ಇವತ್ತಿರ್ತಕ್ಕಂಥ ಅಧ್ಯಾಯ ಎಷ್ಟನೇದು? 31ನೇ ಅಧ್ಯಾಯದಂದ್ರೆ ಬಾಕಿ ಏನು ಹೇಳಿ. ಈ ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ಎಷ್ಟು ಅವರೇ ಅಧ್ಯಾಯ? ಹಾಗಾದ್ರೆ ಒಂದು ಕಡಿಮೆ ಆಯ್ತಲ್ಲ, ನಾಳೆ ಒಂದು ಕಡಿಮೆ ಆಯಿತು. ಹಾಗಾದ್ರೆ ಗುರುಗಳ ಚರಿತ್ರೆ ಅಂತಂದ್ರೆ 2000 ಅಧ್ಯಾಯಗಳವ. ನಮ್ಮ 31 ಅಷ್ಟೇ ಇಲ್ಲ ಭಾಳಷ್ಟು ಅಂದ್ರೆ ನಾಳೆ ಕೂಡ ಅಧ್ಯಾಯ ಇದ್ದೇ ಇರ್ತದೆ. ಅದು ಮುಂದಿನ ಭಾಗದಲ್ಲಿರ್ತಕ್ಕಂಥ ಇದು ಅರ್ಧ ಭಾಗ ಇದರಲ್ಲಿ ಅಂದರೆ ಅರ್ಧ ಭಾಗ ಅದೇ ವಿಷಯ ಮುಂದಿನ ಭಾಗ ಅದು ಸ್ವೀಕಾರ ಮಾಡ್ಕೊಂಡು ಹೇಳೋಣ ಅಂತ. ಒಳ್ಳೆಯದಾಗಲಿ ಆದ್ಮೇಲೆ ಗುರುಗಳ ಕೃಪಾಶೀರ್ವಾದ ಯಾರು ಪಡಿತಾಯಿದ್ದಾರಲ್ಲ ಅವ್ರು ನಿಜವಾಗಿ ಕೂಡ ಧನ್ಯರಾಗ್ತಾರೆ. ನಾವು ನೀನು ಕೂಡ್ಕೊಂಡು ಸದ್ಗುರುವರ ಸನ್ನಿಧಿಗೆ ತೆರಳೋಣ ಅಂತ. ಎಲ್ಲರೂ ಬರ್ತೀರಿ ಸ್ವಾಮಿ? ಎಲ್ಲರೂ ಪ್ರವಾಸ ಬರ್ತಾಯಿದ್ರಿ? ಒಳ್ಳೆಯದಾಗಲಿ. ಎಲ್ಲರೂ ಬರ್ತಾಯಿದ್ರೆ ಆನಂದ. ಹೊರಗೆ ಮಳೆ ಬರ್ತೀರ ಎಲ್ಲರೂ? ಒಳ್ಳೆಯದು. ಹೊರಗೆ ಬರ್ತೀರಮ್ಮ? ಒಳ್ಳೆಯದು. ನೀವೆಲ್ಲ ಬರ್ತೀರಮ್ಮ ಎಲ್ಲರೂ? ಹಾಂ, ಎಲ್ಲರೂ ಪ್ರವಾಸ ಆನಂದವಾಗಿ ಸಾಗಲಿ. ನಡೆಯಲು ಹೋಗೋಣಂತ. ಆದ್ಮೇಲೆ ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮತಿ ಜಗದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಸದ್ಗುರುಗಳು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಚಿಕ್ಕ ಪ್ರಾಂತವಾಗಿರ್ತಕ್ಕಂಥ ಉಮ್ರಾಣಿ ಹಿರೇಹಳ್ಳದ ಬಿಲ್ವನ ಸಿಂಧೂರು ಉಮ್ರಾಣಿ ಮಧ್ಯರ್ತಕ್ಕಂಥ ಬಿಲ್ವನದಲ್ಲಿ ತಮ್ಮ ಕಮರಿ ಮಠದಲ್ಲಿ ಆನಂದವಾಗಿ ವಾಸ ಮಾಡ್ತಾಯಿದ್ದಾರೆ. ಸದ್ಗುರುವರ ದಿವ್ಯ ಕೃಪಾಶೀರ್ವಾದ ಯಾರು ಸದ್ಗುರುಗಳು ಬಂದು ಶರಣಾಗ್ತಾ ಇದ್ದಾರೆ ನೋಡಿ, ಅವರೆಲ್ಲರೂ ಕೂಡ ಯಾವುದೇ ಸಮಸ್ಯೆ ಇರಲಿ, ಇಹಲೋಕದ ಭೋಗ ಭಾಗ್ಯಾದಿಗಳ ಸಮಸ್ಯೆ ಇರಲಿ, ಪರಲೋಕದ ಭೋಗ ಭಾಗ್ಯಾದಿಗಳ ಸಮಸ್ಯೆ ಇರಲಿ, ಆದರೆ ಪರಲೋಕದ ಬಗ್ಗೆ ಮಾಡ್ತಕ್ಕಂಥ ಇದ್ರೆ ಯಜ್ಞಾಗಾದಿಗಳು ಮಾಡ್ಲಿಕ್ಕೆ ಹತ್ತಿರ ಅವ್ರು ಪರಲೋಕದ ಭೋಗ ಭಾಗ್ಯಾದಿಗಳು ಪ್ರಾಪ್ತಿ ಆಗ್ತಾಯಿದ್ದಾವೆ. ಯಜ್ಞಾಗಾದಿಗಳು ಮಾಡಿದಾಗ ಅದರ ಪುಣ್ಯ ಪ್ರಾಪ್ತಿ ಆಗ್ತದೆ. ಯಜ್ಞ ಮುಕ್ತಾಯ ಆದ ನಂತರ ಅದಕ್ಕೆ ಅಪೂರ್ವ ಅಂತ ಹೇಳ್ತಾರೆ, ಅಂಥ ಪುಣ್ಯ ಪ್ರಾಪ್ತಿ ಆಗ್ತದೆ. ಆಗೋಸ್ಕರವಾಗಿರ್ತಕ್ಕಂಥ ಫಲವು ಪ್ರಾಪ್ತಿ ಆಗ್ತದೆ. ಇಹಲೋಕದ ಭೋಗ ಭಾಗ್ಯಾದಿಗಳು ಬೇಕನ್ನೋರು ಇಹಲೋಕದ ಭೋಗ ಭಾಗ್ಯಾದಿಗಳು ಕೂಡ ಪ್ರಾಪ್ತಿ ಆಗ್ತಾಯಿದ್ದಾವೆ. ನಮಗೆ ಮೋಕ್ಷ ಬೇಕು, ನಾವು ಅವಶ್ಯವಾಗಿ ಬ್ರಹ್ಮಜ್ಞಾನ ಬೇಕು. ಯಾವುದು ಇದೆಲ್ಲ ಬಿತ್ತದೆ, ಇದು ಯಾವುದೂ ಬೇಡ ಅಂತ್ಕೊಂಡು ಗುರುಗಳ ಸನ್ನಿಧಿ ಬಂದರೆ ಅದು ಕೂಡ ಶ್ರೀಮನ್ ನಿಜಗುಣ ಶಿವಗಳು ಚಿಂತಿಸಿದವರಿಗೆ ಚಿಂತಾಮಣಿ ಅಂತಿರುಕು ಅಂತ ಹೇಳ್ತಾರೆ. ನಿಜಗುಣ ಶಿವ ಗ್ರಂಥ ತಮ್ಮ ಗ್ರಂಥ ಬಗ್ಗೆ ಹೇಳ್ತಾರೆ. ಯಾರು ಚಿಂತೆ ಮಾಡ್ತಾರೋ ಇಂಥ ಬೇಕಂತ ಎಲ್ಲವರು ಕೊಡ್ತಕ್ಕಂಥ ಶಕ್ತಿ ಒಂದು ಗ್ರಂಥ ಇರೋದಂದ್ರೆ ಆ ನಿಜಗುಣ ಶಿವ ಗ್ರಂಥಗಳಲ್ಲಿ. ಮತ್ತು ಸ್ವತಃ ಗುರುಗಳಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಇರ್ತಕ್ಕಂಥ ಪರಬ್ರಹ್ಮ ಸ್ವರೂಪ ಇರ್ತಕ್ಕಂಥ ಗುರುಗಳು ಎಷ್ಟು ಶಕ್ತಿ ಇರ್ಬಾರ್ದು. ಯಾರು ಯಾವುದನ್ನು ಬಯಸ್ತಾ ಇದ್ರು ನೋಡಿ ಎಲ್ಲವೂ ನೀಡ್ತಕ್ಕಂಥ ಸಾಮರ್ಥ್ಯ ಗುರುಗಳಿರ್ತದೆ. ಅಂಥ ಸದ್ಗುರುಗಳು ಆನಂದವಾಗಿ ಯಾವ ಬಿಲ್ವನದಲ್ಲಿ ಕಮರಿ ಮಠದಲ್ಲಿ ಆನಂದ ವ್ಯಾಸ ಮಾಡಿದ್ದಾರೆ. ಸದ್ಗುರುವರ ಸನ್ನಿಧಿಗೆ ಅವಧೂತ ಅಪ್ಪನವರು ಅಂತ ಒಬ್ಬರು ಮಹಾತ್ಮ ಬಂದರು. ಯಾರು ಬಂದರು? ಅವಧೂತ ಅಪ್ಪನವರಂತ. ಅವ್ರ ಹೆಸರು ಅವಧೂತ ಅಪ್ಪನವರು. ಆದರೆ ಅವ್ರಿಗೆ ಕೆಲವೊಬ್ಬರು ಹಳಿ ಬೆಳಗ್ತಾರೆ ನೋಡ್ರಿ. ಹಳಿ ಬೆಳಕು ಅನ್ನೋದೊಮ್ಮೆ ವ್ಯತ್ಯಾಸ ಇರ್ತಾವ್ರಿ, ಅವ್ರು ಸರಿಯಾಗಿ ಬರೋದಿಲ್ಲ. ಹಳಿ ಬೆಳಕು ಅವರು ಅವಧೂತಪ್ಪನವರು ಬರ್ಬರ್ತ ಬಂದು ತೆಗೆದು ಹಾಕಿಬಿಟ್ರಿ. ಅವರು ದೂತಪ್ಪನವ್ರು ಆಗತ್ತಾರೆ. ದೂತಪ್ಪನವ್ರು ತನ್ಲಿಕ್ಕೆ ಹತ್ರ ಅದ ಬರ್ಬರ್ತ ಇವ್ರು ದೂತಪ್ಪನ ಕೇಳಿ ಅವ್ರು ದೂತಪ್ಪನ ಕೇಳಿ ಎಲ್ಲ ಕೇಳ್ಕೋತ ಇಡೀ ಎಲ್ಲ ಜನ ಏನೋ ಅನ್ಲಿಕ್ಕೆ ಹತ್ರ ಅವ್ರಿಗೆ ದೂತಪ್ಪನವರು ಅಲ್ಲ. ದೂತ ಅನ್ನುವಾಗ ದೇವದೂತ ಅಂತ ಬರ್ತದೆ. ದೇವರ ದೂತರು, ದೇವರ ಸೇವಕರು ಅಲ್ಲಿಂದ ಇಲ್ಲಿ ಬಂದು ಈ ಒಂದು ಕಾರ್ಯಗಳು ಮಾಡ್ತಕ್ಕಂಥ ಅವ್ರು ಏನು ದೇವರು ಹೇಳಿ ಕಳಿಸ್ತಾರೆ ಅದು ಮಾಡ್ತಾರೆ. ಇನ್ನು ರಾಜ್ಯ ದೂತರಿದ್ರೆ ಅವ್ರು ಬಂದು ಕೂಡ ಇವರು ತಮ್ಮ ಕಾರ್ಯ ಮಾಡ್ತಿರ್ತಾರೆ. ಯಮದೂತರಿದ್ರೆ ಅವರು ದೊಡ್ಡ ದೊಡ್ಡ ಕಾರ್ಯ ಅವರು ತಮ್ಮ ಬೇರೆ ಇರ್ತಾವೆ, ಅವರು ಮಾಡ್ಕೊಂಡು ಹೋಗ್ತಿರ್ತಾರೆ. ದೂತ ಅನ್ನುವಾಗ ಬೇರೆನ. ಇಲ್ಲಿ ಮಹಾತ್ಮರು ಯಾರ ದೂತರು ಅಲ್ರಿ, ಅದಕ್ಕೆ ಅವಧೂತ ಅಂತ. ಯಾರು ದೂತರಲ್ಲ ಅವರು ಪರಬ್ರಹ್ಮ ಸ್ವರೂಪ ಇದ್ದಾರೆ. ಮಹಾತ್ಮ ಅಂದ್ರೆ ಪರಬ್ರಹ್ಮ ಸ್ವರೂಪರು ಅಂತ ಮಹಾತ್ಮರಿಗೆ ಅನ್ನೋದು ಇವ್ರಿಗೆ ಗುರುತಾಗಲ್ದಾಗಿ ದೂತಪ್ಪನವರು ಅಲ್ಲಿಗೆ ಹತ್ತಾರೆ. ಅವರು ಯೋಗಿಗಳು, ಮಹಾ ಸಾಮರ್ಥ್ಯಗಳಂಥ ಯೋಗಿಗಳು, ತಪಸ್ವಿಗಳು. ಅವ್ರು ಬಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ.
ಸಂತೋಷ ಮಹಾತ್ಮರಿಗೆ ನಿನ್ನೆ ಹೇಳಿ ವಿಷಯವನ್ನು ಅಂದ್ರೆ ಮಹಾತ್ಮರು ಕೂಡ ಇರ್ತಾರೆ, ಸಂಗಮ ಆಗ್ತದೆ, ಜ್ಞಾನ ಸಂಗಮ, ತಪೋ ಸಂಗಮ, ಆನಂದ ಇರ್ತದೆ. ನದಿಗಳು ಕೂಡಿದ್ರೆ ಕೂಡಲು ಸಂಗಮ ದೇವ ಅಂತೇಳಿ ಕೂಡಲು ಸಂಗಮ ಅಂತ ಮಾಡ್ತಾರೆ. ನದಿಗಳು ಕೂಡಲು ಸಂಗಮ, ನದಿಗಳು ಕೂಡಿದರೆ ಅದಕ್ಕೆಂತಾರೆ ಸಂಗಮ ಅಂತ. ಅಲ್ಲಿ ಮಹಾತ್ಮರು ಕೂಡಿ ಅಧ್ಯಾತ್ಮ ಚಿಂತನೆ ಮಾಡಿದ್ರೆ ಒಬ್ರಿಗೊಬ್ಬರು ದರ್ಶನ ಭಾಳಷ್ಟು ಆನಂದ ಇರ್ತದೆ. ಹೀಗಾಗಿ ಮಹಾತ್ಮರು ದಯಮಾಡಿಸಿದ್ರು, ಸಂತೋಷ ಆಯಿತು. ತಪೋನಿಧಿಗಳು ಸದ್ರುಗಳು ತಪೋನಿಧಿಗಳು ಹೌದು, ಆಮೇಲೆ ಬ್ರಹ್ಮಜ್ಞಾನಿಗಳು ಕೂಡ ಹೌದು. ಎರಡು ಸತಿ ಗುರುಗಳಲ್ಲಿ ಅವ್ರು ಬಂದಿರ್ತಕ್ಕಂಥವ್ರು ಯೋಗಿಗಳು, ಅವ್ರು ತಪೋನಿಧಿಗಳು ಮತ್ತು ಯೋಗಿಗಳು. ನಮ್ಮ ಅಪ್ಪವ್ರಿಗೆ 84 ಆಸನಗಳು ಆಗ್ತಾಯಿದ್ರು. ಎಷ್ಟು ಆಸನ ಆಗ್ತಾಯಿದ್ರಿ? ಅದಕ್ಕೆ ಗುರುಗಳಿಗೆ ನಿರಾಭಾರಿ ಅಂತಾರೆ. ಯಾವ ಗಂದು ಇಲ್ಲ, ಏನಿಲ್ಲ, ತಾವ ಆನಂದ ಇರ್ತಾರೆ. ಯಾರು ಹೇಳ್ತಕ್ಕಂಥ ಕೇಳೋದು ನೋಡೋದಿಲ್ಲ ರೀ, ತಮಗೆ ಏನು ಇರ್ತಾ ತಮ್ಮ ಆನಂದ ಇರ್ತೈತೆ. ಒಂದು ಸಲ ಸದ್ರುಗಳು ಸಂಚಾರ ಮಾಡ್ತಾರೆ. ಇದು ತಾಜಾ ಅಂತ ಈಗ ಹೇಳಿದೇವಾದ್ರೆ ಮತ್ತು ತಾಜಾ ಇರ್ತಕ್ಕಂಥದ್ದು ನಾನು ಹೇಳ್ತಾಯಿದ್ದೆ. ನನ್ನ ದೇಶದಲ್ಲಿರ್ತಕ್ಕಂಥ ಎಲ್ಲ ಬೆಳಗ್ಗೆ ಬಿಸಿದ ಊಟ ಮಾಡೋದು ಕಲ್ತಿದ್ದೀರಲ್ಲ, ಬಿಸಿದ ತಾಜಾ ಮಾಡೋದು. ಅಂದರೆ ಪ್ರಿಂಟ್ ಆಗದಿರ್ತಕ್ಕಂಥ ಮೊದಲ ವಿಷಯಗಳು ಕೇಳ್ತಾ ಇರಲಿಲ್ಲ. ಬಿಸಿ ಪ್ರಸಾದ ಸರ್ಕಾರ ಮಾಡ್ತಾರೆ ಕಾಣೋದು, ಬಿಸಿ ಊಟ ಅಂತೇಳಿ. ಆ ಊಟ ಮಾಡಿದ್ರೆ ಇಲ್ಲಿ ಹೋಗೋಷ್ಟು ಏನಿರ್ತದೆ ಮುಗಿತಲ್ಲಿ. ಆದರೆ ಮಹಾತ್ಮರು ಸೇರ್ತಿರ್ತಲ್ಲ ಅದೆಂತಂದ್ರೆ ಆ ತಾಜಾನೇ ನಮ್ಮನ್ನು ಉದ್ಧಾರ ಮಾಡ್ತಲ್ಲ ರೀ. ನಮ್ಮ ಉದ್ಧಾರ ಮಾಡೋ ಶಕ್ತಿ ಗುರುಗಳು ಇರ್ತದೆ. ನಮ್ಮ ಸದ್ರುಗಳು ಯೋಗಿಗಳು ಹೌದು, ಬ್ರಹ್ಮಜ್ಞಾನಿಗಳು ಹೌದು. ಒಂದು ಸಲ ಸಂಚಾರ ಮಾಡ್ತಾ ಸದ್ರುಗಳು ಶಿವಯೋಗ ಮಂದಿರಕ್ಕೆ ಹೋಗಿರ್ತಾರೆ. ಶಿವಯೋಗ ಮಂದಿರದಲ್ಲಿ ಹೋಗಿ ಒಂದು ಕಡೆ ನದಿ ತೀರದಲ್ಲಿ ಆಸನಗಳು ಹಾಕ್ತಾ ಇರ್ತದೆ. 84 ಆಸನಗಳೆಲ್ಲ ಹಾಕಿದ್ದಾರೆ. ಅದು ನೋಡ್ತಾ ಸದಾಶಿವ ಗುರು ಅಂತೇಳಿ ಮೊದಲೊಬ್ಬರು ಆ ಸ್ಥಾಪನೆ ಮಾಡ್ತಕ್ಕಂಥ ಗುರುಗಳಿದ್ದರು. ಹಾನಗಲ್ ಕುಮಾರಸ್ವಾಮಿ ಇವರು ಸದಾಶಿವ ಗುರು ಕೊಡೋದ್ರಲ್ಲಿ ಅವ್ರು ಬಂದು ಅದನ್ನು ನೋಡಿದ್ರಿ. ಅವ್ರ ಆಸನ ಹಾಕೊಂಡು ನಿಂತ್ಕೊಂಡು ನೋಡಿದ್ರು. ಹಾಗೆ ಎಲ್ಲ ಆಗೋ ಪರ್ಯಂತ ಅವರು ಎಲ್ಲ ಮರ್ತಾ ಬಿಟ್ರಿ. ಶಿವ ಮಂದಿರಕ್ಕೆ ಬಿಟ್ಟರು, ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಬಿಟ್ಟರು. ಏನು ನೋಡ್ಲಿಕ್ಕೆ ನೋಡಿ 84 ಆಸನಗಳು ಆಗೋ ಪರ್ಯಂತವಾಗಿ ಹಾಗೆ ನಿಂತು ನೋಡ್ತಾ ಎಲ್ಲವನ್ನು ಮರ್ತಿಬಿಟ್ರು. ಕೊನೆಗೆ ಎಲ್ಲ ಮುಗಿದ ಮೇಲೆ ಅಪ್ಪವ್ರ ಹತ್ರ ಬಂದು ಕೇಳಿದ್ರಂತೆ, ಗುರುಗಳೇ ತಾವು ಮಹಾಯೋಗಿಗಳಿರ್ತೀರಿ, ಒಮ್ಮೊಮ್ಮೆ ಚಲೋ ಇರ್ತಕ್ಕಂಥ ತಪ್ಪಿಸ್ಕೊಳತ್ತವು. ಮಾತಿರ್ತಾವೆ ನೋಡ್ರಿ, ಮಾತಿನೊಳಗೂ ಮತ್ತು ಮತಿಯೊಳಗೂ ಸ್ವಲ್ಪ ವ್ಯತ್ಯಾಸ ಆದ್ರೆ ಭಾಳ ವ್ಯತ್ಯಾಸ ಇರ್ತದೆ. ಹೇಳ್ತಾರೆ ಅಪ್ಪವ್ರು ಹೇಳಿದರು, ಗುರುಗಳೇ ತಾವು ಭಾಳ ದೊಡ್ಡವರಿದ್ದೀರಿ, ಎಲ್ಲ ಆಸನ ಬಲ್ಲಂಥವ್ರಿದ್ದೀರಿ, ಆಸನ ಆಗ್ತಾಯಿದ್ದೀರಿ. ಅದಕ್ಕೆ ಇಲ್ಲಿರ್ತಕ್ಕಂಥ ಒಟ್ಟುಗಳಿಗೆ ಅಂದರೆ ಶಿವಯೋಗ ಮಂದಿರದ ಅಧ್ಯಯನ ಮಾಡಲಿಕ್ಕೆ ಬಂದಿರ್ತಾರಲ್ಲ ಆ ಎಲ್ಲ ವಿದ್ಯಾರ್ಥಿಗಳಿಗೆ ತಾವು ಆಸನ ಹಾಕಬೇಕು, ತಿಂಗಳಿಗೆ ತಾವು ಎಷ್ಟು ಹಣ ಕೊಡಬೇಕು ಕೊಡ್ತಾಯಿದ್ದೀವಿ ಅಂತ. ಯಾರು ಹೇಳಿದ್ರು? ನಮ್ಮಪ್ಪ. ಅದೇ ಪಗಾರ ಕೊಡ್ತಿರ್ತಾರೆ ಆ ಕಡೆ. ಹಾಗೆ ಹೇಳಿದಿರ್ತಾರೆ ಹೇಳಿದವರು ಸನ್ಯಾಸಿಗಳು. ಅದಕ್ಕೆ ಶೈಲಿನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಸಾಧವೋ ನೈ ಸರ್ವತ್ರ ಚಂದನ ಮನೆ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಮಹಾತ್ಮರು ಇರ್ತಾರೆ ಅಂದ್ರೂ ಕೂಡ ಮಹಾತ್ಮರು ತಿಳಿಬೇಕಾದ್ರೆ ಅವರು ನಿಜವಾದ ಮಹಾತ್ಮರು ಇರಬೇಕಲ್ಲ, ಸ್ವಲ್ಪ ದಾಟ್ಕೊಂಡು ಬರ್ಬೇಕಲ್ಲ. ಬ್ರಹ್ಮಜ್ಞಾನ ಕಡೆ ಬಂದರೆ ತಿಳಿತದೆ. ಕೇವಲ ಯೋಗದ ಕಡೆ ಅಷ್ಟೇ ಬಂದರೆ ಸಾಧ್ಯ ಆಗೋದಿಲ್ಲ. ಅದು ಯೋಗದ ಕಡೆ ಅಷ್ಟಲ್ಲ, ಅದನ್ನು ದಾಟ್ಕೊಂಡು ಬ್ರಹ್ಮಜ್ಞಾನಕ್ಕೆ ಬಂದರೆ ಅವ್ರ ಯೋಗ್ಯತೆ ಎಂಥದ್ದು ಏನು ತಿಳಿತದೆ. ಅವರಪ್ಪ ಹೇಳಿದರು, ಆಸನ ಬರ್ತಾಯಿದ್ರು ಸರಿ, ಅದು ಈ ನಿಮ್ಮ ಹಣವನ್ನು ಸ್ವೀಕಾರ ಮಾಡ್ತಕ್ಕಂಥ ಇಂಥದ್ದು ಯಾವ್ದು ನಮ್ಮಲ್ಲಿ ಇರ್ತಾಯಿಲ್ಲ. ಕಲಿಬೇಕು ಅನಿಸಿದ್ರೆ ನಾವೆಲ್ಲಿ ಇರ್ತೀರೋ ಅಲ್ಲಿ ಬಂದು ಕಲಿಯಿರ್ತೀವಿ ಹೇಳ್ರಿ. ಎಲ್ಲಿ ನಾವು ಇರ್ತೀವೋ ಅಲ್ಲಿ ಅಂದರೆ ಅವ್ರು ಸಂಚಾರ ಮಾಡ್ತಾರಪ್ಪ. ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಸಂಚಾರ ಮಾಡ್ತಾರೆ, ಅಲ್ಲೆಲ್ಲ ಹೋಗಿ ಕಲಿಬೇಕಲ್ಲ ಅವರು. ಮತ್ತು ಅವರು ಮೌನ ಆಗಿ ಬಿಟ್ರಂದ್ರೆ ಸುಮ್ಮನಾದರು. ಮಹಾತ್ಮರು ಹೀಗೆ ಇರ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಹುಬ್ಬಳ್ಳಿ ಶಂಕರಾನಂದ ಊರಲ್ಲಿ ಹೇಳಿದ್ರು. ಹುಬ್ಬಳ್ಳಿ ಒಳಗೆ ಶಂಕರಾನಂದ ಊರಲ್ಲಿ ಹೇಳಿದ್ರು. ಯಾರಿದ್ರು? ಶಂಕರಾನಂದ ಪರಮಹಂಸ ಊರಲ್ಲಿ ಹೇಳಿದ್ರು. ಯಾವ ಮಠದಲ್ಲಿದ್ದರು ಅವರು? ಜಡಸಿದ್ದೇಶ್ವರ ಮಠದಲ್ಲಿ ವಾಸ ಮಾಡ್ತಾಯಿದ್ರು. ಹೀಗಿರುವಾಗ ಸಂಚಾರ ಮಾಡ್ತಾ ಒಂದು ಸಲ ಹುಬ್ಬಳ್ಳಿಯ ಶಂಕರಾನಂದ ಗುರುಗಳು ನೇಪಾಳಕ್ಕೆ ಹೋಗಿಬಿಟ್ರಿ. ಇರೋದ್ರಿ
ನೇಪಾಳಕ್ಕೆ ಹೋದರು. ನೇಪಾಳಕ್ಕೆ ಅವ್ರಿಗೆ ಶ್ರೀಮದ್ ಭಗವದ್ಗೀತೆ ಕಂಠಪಾಠ ಐತ್ರಿ. ಅದನ್ನು ಶೇಷಾನಂದ ಗುರುಗಳ ಹತ್ರ ಅಲ್ಲಿ ಅಧ್ಯಯನ ಮಾಡಿದರು. ಶೇಷಾನಂದ ಗುರುಗಳಿದ್ದರು, ಅವ್ರ ಹತ್ರ ಅಧ್ಯಯನ ಮಾಡ್ತಾಯಿದ್ರು. ಅವ್ರು ಅಧ್ಯಯನ ಮಾಡುವಾಗ ರೀ ಒಂದು ಶಿಂದಿವನದಲ್ಲಿ ಕೂತ್ಕೊಂಡು, ಆ ಶಿಂದಿಗಳು ಭಾಳಷ್ಟು ಶಿಂದಿಗಳು ಅಲ್ಲಿ ಕೂತ್ಕೊಂಡು ಆ ಶಿಂದಿ ಗರಿ ಬಿದ್ದಿರ್ತಾವ್ರೆಲ್ಲ ಒಣಗಿದ್ದು, ಅದನ್ನು ಉರಿ ಹಚ್ಚಿ, ಅಲ್ಲಿ ಮಂದಿಲ್ಲ ಏನಿಲ್ಲ ಅಂತಲ್ಲಿ ಹೋಗಿ ಉರಿ ಹಚ್ಚಿ ಅವ್ರು ಕಾಯಿಸಿದ್ರೆ ಅದು ಕಾಯಿಸ್ಕೋತ ಕುಡಿದು ಅದು ಕಾಣ್ತಾರಲ್ಲ ಬೆಳಕು, ಆ ಬೆಳಕಿನೊಳಗೆ ಅವ್ರು ಪಾಠ ಹೇಳಿದ್ರಿ. ಅವ್ರು ಕೂತ್ಕೊಂಡು ಕೇಳೋದು. ಆಗ ಹೇಳಿದ್ರಿ ಅವ್ರು ಈಗ ಸಾಕಿರಪ್ಪ ಅವ್ರು ಕಂಠಪಾಠ ಮಾಡ್ತಾರೆ ನಮ್ಮ ಮುಂದೆ, ಈಗ ನಾಳೆ ಹೇಳೋಕ್ಕಿರತ್ತೆ ಏನಿಲ್ಲ ರೀ. ಅವ್ರು ಹೇಳಿದ್ರಿ, ಇವ್ರು ಅದು ಅಧ್ಯಯನ ಮಾಡೋದು ಹೀಗೆ ಮಾಡಿ 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 ಒಂದು ಸಲ ಈಗ ಈ ಜೋಳದ ನುಚ್ಚ ತಯಾರು ಮಾಡ್ತಿದ್ರತ್ರಿ. ಅವ್ರು ಪಾಠ ಹೇಳ್ತಾರೆ ರೀ. ಅವ್ರು ಶಂಕರದಾಪುರ ಪಾಠ ಅಂಥೇಳಿ ಇವ್ರು ಪಾಠ ಹೇಳ್ತಾರೆ. ಅವ್ರು ಶಂಕರದಾಪುರ ಪಾಠ ಮಾಡ್ತಾರೆ. ಈ ಅದು ಸಣ್ಣ ಒಂದು 3 ಕಲ್ಲಿಂದ ಒಲಿ ಹೂಡಿ ಅದ್ಮೇಲೆ ನುಚ್ಚು ತಯಾರು ಮಾಡ್ತಾಯಿದ್ದಾರೆ. ಅದು ಹುಟ್ಟು ತೊಗೊಂಡು ಈಗ ತಿರುಗಾಡ್ತಾರೆ ರೀ. ಅವ್ರು ಶಂಕರಾನಂದಪ್ಪ ಅವ್ರು ಪಾಠ ಮಾಡ್ತಿದ್ರಂತ್ರಿ. ಈಗಿನ ಕಾಲದ ಬೇರೆ ಆಗಿನ ಕಾಲದ ಬೇರೆ. ಅವ್ರು ಶಂಕರಾನಂದಪ್ಪ ಅವ್ರು ಅಧ್ಯಯನ ಮಾಡುವಾಗ ಶ್ಲೋಕ ಹೇಳುವಾಗ ತಪ್ಪಿ ಬಿಡ್ತೈತೆ ರೀ. ಬಿಸಿ ಬಿಸಿ ಆಗಿರ್ತಕ್ಕಂಥ ಪಾಯಸದೊಳಗೆ ಎಂದರೆ ಹುಟ್ಟದ ಅದನ್ನು ತೆಗೆದುಕೊಂಡು ಸುಡಿತಾರ ಸಾಕಾಗುತ್ತ ಅಂಥದ್ದು ತೆಗೆದುಕೊಂಡು ತಪ್ಪಿದೆಯಾ ತೊಗೊಳ್ಳಿ ಆ ಹುಟ್ಟಿಂದ ಹೊಡೆದ್ರಿ. ಇಲ್ಲಿ ತಲೆ ಹೊಡೆದು ರಕ್ತ ಸೋರಾಗೈತದ. ಪೆಟ್ಟು ಅಷ್ಟೇ ಅಲ್ಲ, ಅದ್ರ ಜೋಡಿ ಮತ್ತೇನಂತೇಳಿ ಪೆಟ್ಟು ಬಿದ್ದಲ್ಲಿ ಸುಡು ನುಚ್ಚು ಅದ್ರ ಮೇಲೆ ಅದ. ಎಲ್ಲಷ್ಟು ಭಾವನೆ ವ್ಯತ್ಯಾಸ ಆಗದೆ ಕ್ಷಮಾ ಮಾಡ್ರಪ್ಪ ಅವ್ರು ಮತ್ತು ಅಧ್ಯಯನ ಮಾಡ್ತು ಅಂದ್ಕೊಂಡು ಹೇಳಿ ಮತ್ತು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಶೇಷಾನಂದ ಗುರು ಮತ್ತೆ ಪಾಠ ಹೇಳಿದರು, ಆಶೀರ್ವಾದ ಮಾಡಿದ್ರು. ಮತ್ತು ತಲೆ ಸರಿದಂಗೆ ಆಗಿಬಿಡ್ತದೆ. ಆ ಮತ್ತು ಹೇಗೆ ತಾಗಾಯ್ತು ಬರೋಬ್ಬರ ಇರ್ತದೆ, ಮತ್ತೊಂದು ಆಗಾದ ಶಕ್ತಿ ಇರ್ತದೆ. ಆದ್ರೆ ಹೇಳಿದ್ರಿ ಪಾಠ ಎಲ್ಲಿ ಹೇಳಿದ್ರಿ? ಎಲ್ಲೂ ಎಲ್ಲಿ ಕೂಡ ಅಂತಾರೆ ಕೂಡುದು, ಹೇಳು ಕೂಡ ಅಲ್ಲಿ ಕೂಡುದು, ಹುಲಿ ಕಾಲಿ ಶಿವದಲ್ಲಿ ಕೂಡು, ಅಲ್ಲಿ ಕೂಡು, ಪರ್ವತ ಶಿಖರದಲ್ಲಿ ಕೂಡು, ನದಿ ತೀರದಲ್ಲಿ ಕೂಡು, ಎಲ್ಲಿ ಹೇಳ್ಬೇಕು ಅನಿಸುತ್ತೋ ಅಲ್ಲಿ ಹೇಳ್ಕೋತ ಕೂತ್ಬಿಡಿದ್ರಿ. ತಪ್ಪಿರಾಗಿನ ಕಾಲ ಶಾಲೆಯಲ್ಲಿ ಕೂಡ ಶಿಕ್ಷಾ ವಿಧಿಸಿದ್ರು. ನಾವು ರೂಢ ಕಡೆಗೆ ತಿರ್ತಿದ್ದು ಶಾಲೆಯಲ್ಲಿ ಹೊಡೆದು ಬಿಡ್ತಾರೆ. ಹಾಗೆ ಹಿಂದಿನ ಕಾಲದ ಬೇರೆ. ಅಕಸ್ಮಾತ್ ಶಿಕ್ಷಕರು ಏನಂದ್ರೆ ಅಲ್ಲಿ ಮನೆಯವರು ಹೋಗಿ ಅಲ್ಲಿ ಶಿಕ್ಷಕರು ನೋಡಿ ಜಗಳ ಮಾಡಿದ್ವಿ. ಚಡಿಲಾಗೆ ಚಾಮ್ ವಿದ್ಯಾಲಾಗೆ ಗಮ್ ಅಂತ. ಚಡಿ ಚಾಮ್ ಬಿದ್ದು ಅಂದ್ರೆ ವಿದ್ಯಾಲಾಗೆ ಅಂದ್ರೆ ಹತ್ತೋದು. ಚಡಿ ಚಾಮ್ ಅದು ಹತ್ತಿದ್ದು ಅಂದ್ರೆ ವಿದ್ಯಾ ಮೆದುಳು ಎತ್ತದ, ಗಮ್ ವಿದ್ಯಾ ಬರ್ತಂತ. ಅದಕ್ಕೆ ಅಲ್ಲಿ ಅಧ್ಯಯನ ಮಾಡಿದ್ರು. ಅಧ್ಯಯನ ಮಾಡಿ ಭಗವದ್ಗೀತೆಯನ್ನು ಸಂಪೂರ್ಣ ಅಧ್ಯಯನ ಮಾಡಿದ ನಂತರ ಪರೀಕ್ಷೆ ಕಳಿಸಿರೋದು. ನೋಡು, ಇದನ್ನು ಪರೀಕ್ಷೆ ಮಾಡ್ಕೊಂಡು ಬರ್ಲಿಕ್ಕೆ ಹೋಗು. ಹ್ಞೂನಪ್ಪ ಅವ್ರು ಎಲ್ಲಿ ಹೋಗ್ಬೇಕಿರುತ್ತೆ ಕೇಳಿದ. ಆ ಸಕ್ರೋಜಿ ಸಂಗಪ್ಪ ಇದ್ದಾನಲ್ಲ, ಅಲ್ಲಿ ಹೋಗು ಹೋಗು, ಹೋಗಿ ಭೇಟಿ ಆಗು, ನಾವು ಕಳಿಸೋದು ಹೋಗಿ ಹೇಳು ಅಂತಂದಿರ್ತಾರೆ. ಯಾರು ಹೇಳಿದ್ರಿ? ಶೇಷಾನಂದ ಗುರು ಹೇಳಿದ್ರು. ಬಾಗಲಕೋಟೆಯಲ್ಲಿ ಸಕ್ರೋಜಿ ಅವ್ರು ಹೇಳ್ತಾರೆ. ಸಕ್ರೋಜಿ ಪ್ರಿಂಟಿಂಗ್ ಪ್ರೆಸ್ ಅದು ಇದ್ದಂಗೆ ಅದು. ಅಲ್ಲಿ ಅವ್ರ ಮನೆಗೆ ಕೂಡ ಒಂದು ತಿಂಗಳು ಹೋಗಿ ನಾವು ಚಿಕ್ಕರಾಮಣ್ಣಪ್ಪರ ಮಠದೊಳಗಿದ್ದಾಗ ಅಲ್ಲಿ ಹೋಗ್ತಾಯಿದ್ವಿ. ಅದು ಪ್ರಸಾದ ತರಬೇಕಾಯ್ತು ಅಲ್ಲಿಗೆ. ಅಲ್ಲಿಂದ ದಿನಾಲು ಕೊಡ್ತಿರೋರು. ನಮ್ಮ ಜೋಡಿ ಒಬ್ಬರು ಮರಿದೇವ್ರು ಇದ್ರು, ಅವರು ಚಿಕ್ಕರಾಮಣ್ಣಪ್ಪರ ಶಿಷ್ಯರು. ಇಬ್ಬರು ಕೂಡ ಹೋಗ್ತಾಯಿದ್ವಿ ಅಲ್ಲಿ. ಅವರು ಒಳ್ಳೆಯ ವ್ಯಕ್ತಿಗಳಾಗಿರೋ ಅವರೆಲ್ಲ. ಆಮೇಲೆ ಹುಟ್ಟಂತ ನೋಡಿ ಹೊಡೆದ್ರು ಕೂಡ ಏನು ಮಾಡಲಿಲ್ಲ, ಒಂದು ಸ್ವಲ್ಪ ಕೂಡ ಮನುಷ್ಯ ಏನೂ ಮಾಡ್ಕೊಳ್ಳಿಲ್ಲ, ಏನೂ ಮಾಡ್ಕೊಳ್ಳಿಲ್ಲ. ಅಧ್ಯಯನ ಮಾಡಿದರು. ಆ ನಂತರ ಕಳಿಸಿಕೊಟ್ಟಾಗ ಹೇಗಿರ್ತೀವ್ರು ಆಗಿರೋರು. ಇವ್ರು ಹೋದಾಗ ಅವ್ರು ಗೃಹಸ್ಥರು, ಸಂಸಾರಿಕರು. ಯಾರು? ಸಕ್ರೋಜಿ ಸಂಗಪ್ಪನವ್ರಂದ್ರೆ. ಅವ್ರ ಮನೆಯೊಳಗೆ ಹೋಗಿದ್ದಾರೆ. ಅಲ್ಲಿ ಒಂದು 4-6 ಗೋವುಗಳನ್ನು ಸಾಕ್ಯಾರ. ಆ ಬೆಳಗಿನ ಸಮಯ ಗೋವುಗಳ ಸಗಣಿ ತೆಗಿಲಿಕ್ತಾರೆ. ತೆಗೆದುಕೊಂಡು ತುಂಬಿ ಹೊರಗೆ ಒಯ್ಯಬೇಕು. ಅವ್ರು ಹೋದ್ರಂತ. ಹೋಗಿ ಸಕ್ರೋಜಿ ಸಂಗಪ್ಪನವ್ರು ಹೇಳಿ ಅದಾರಂತ, ಇಲ್ಲಿ ಯಾರಿದ್ದಾರೆ, ಎಲ್ಲಿದ್ದಾರೆ ಅಂತ ಕೇಳ್ತಾ ಅವ್ರನ್ನ ಕೇಳಿದ್ರೆ ಹೋಗಿ ಅವ್ರು ಮತ್ತೆ ಸಗಣಿ ಹಿಡ್ಕೊಂಡು ಏನು ಮಾಡ್ತಾರಲ್ಲ ಗುರ್ತಾಗಲಿಲ್ಲ. ಅವ್ರು ಬರ್ರಿ ಇಲ್ಲಿಂದ ಬಂದ್ರೆ ಹೀಗೆ ಗುರುಗಳು ಕಳಿಸಿದ್ರು. ಶೇಷಾನಂದ ಗುರುಗಳು ಕಳಿಸಿದ್ರು. ಭಗವದ್ಗೀತಾ ಪರೀಕ್ಷೆ ತಗೋತಾರಂತ ಕಳಿಸಿದ್ದಾರೆ. ಬರ್ತಾರೆ ಒಳಗೆ ನೋಡಿ ಕೂಟ ಲಾಸ್ಟ್ ಮೇಲೆ ಕೂಟ ಬರ್ತಾರಂತೆ ಕಳಿಸಿದ್ರು. ಆಮೇಲೆ
ಎಲ್ಲ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡಿಕೊಂಡು ಶುಚಿಯಾಗಿ ಅಲ್ಲಿ ಅವ್ರ ಥರ ಬಂದು ಕೂತರು. ಹೇಳ್ರಿ ಏನು ಬೇಕಾಯ್ತು. ಅವ್ರು ಇನ್ನುಳಿದ್ರು ಬಂದು ನಮಸ್ಕಾರ ಮಾಡಿರು. ನಮಸ್ಕಾರ ಗುರುಗಳು ಬರಲಿಲ್ಲ ಅಂದ್ರೆ ಇನ್ನು ಅಂತ ಇವ್ರು ಕೇಳಿರ್ತಾರೆ. ಯಾರು ಅಂತ ಕೇಳಿದ್ರು. ಸಕರೋಜ್ ಸಂಗಪ್ಪನವರು ಅಂತೇಳಿ ಕೇಳಿರ್ತಾರೆ ಇದ್ದವ್ರನ್ನ. ಇವರ ರೀ ಅವರವರು. ಓ ನನಗೆ ಗುರ್ತಿಲ್ರಿ ತಂದು ಅವ್ರು ಸಗಣಿ ಬೆಳಿತಕ್ಕಂಥದ್ದು ಮಾಡ್ತಾಯಿದ್ರು ಗೃಹಸ್ಥಾಶ್ರಮಗಳವರು. ಮತ್ತು ಇರ್ತಕ್ಕಂಥ ವಿದ್ಯೆ ಕೂಡ ಅಷ್ಟು ವಿಶೇಷವಾಗಿತ್ತು. ಅವರು ಪರೀಕ್ಷೆಗೆ ಅಲ್ಲಿ ಕಳಿಸಿದ್ರು, ತಮ್ಮ ಶಿಷ್ಯರು ಕಳಿಸಲ್ಲ. ಆಗ ಅವರ ಪರೀಕ್ಷೆ ಮಾಡಿ 2-3 ದಿವಸ ಪರೀಕ್ಷೆ ಸ್ವೀಕಾರ ಮಾಡ್ಕೊಂಡು ನೋಡಿ ಹೇಳಿದರು, ಶಂಕರಾನಂದ ಗುರುಗಳೇ ಈಗ ಅರ್ಧ ಭಾಗ ಆಗ್ಯದಂತ. ಎಷ್ಟು ಸರಿ ಇದೆ ಬಹುತೇಕ ಕಂಠಪಾಠಿತವ್ರಿಗೆ ಖರೀ ಮಾಡಬೇಕಾದ ಅರ್ಧ ಆಗಿದೆ ಈಗ ಅಂತ ಹೇಳಿದರು. ಅದ್ರ ಮತ್ತೆ ಹೋಗಿ ಹೀಗೆ ಹೇಳಿದ್ರೆ ಆ ನಂತರ ಹೋಗಿ ಮತ್ತೆ ಅಧ್ಯಯನ ಮಾಡಿ ಮತ್ತೆ ಕಳಿಸಿದ್ರು. ಈಗ ಪೂರ್ಣ ಅಂತ ಹೇಳಿದರು. ಈಗ ಪೂರ್ಣ ಇದು ಹೇಳ್ಬೋದು. ಅಲ್ಲಿಂದ ಹೋಗಿ ಅವ್ರ ಗುರುಗಳು ಕೂಡ ಸಂತೋಷಪಟ್ಟರು. ಆಯಿತು ಅಂತ ಹೇಳಿದರು. ಈ ಗುರುಗಳು ಸಂಚಾರ ಮಾಡ್ತಾ ಒಂದು ದೇಶಕ್ಕೆ ಹೋದರು, ಅಫ್ಘಾನಿಸ್ತಾನಕ್ಕೆ. ಎಲ್ಲಿ ಹೋದ್ರು ಅವರು? ದಾರ ಗಟ್ಟಾಕಲಿ ಅಂದ್ರೆ ಲ್ಯಾಬ್ ಆಗ್ತದೆ. ಎಲ್ಲಿ ಹೋದ್ರು ಅವರು? ನೇಪಾಳಕ್ಕೆ ಹೋದರು. ಎಲ್ಲಿ ಹೋಗಿದ್ರು ನೆನ್ಪಿಟ್ಕೊಳ್ರಿ. ಕತೆ ಕೇಳ್ತಾ ದೂರ ಬಂದಾಗ ಹಾಗೆ ಸ್ವಲ್ಪ ಏನಾದ್ರು ವಿಸ್ಮೃತಿ ಆಗ್ತದೆ. ಎಲ್ಲಿ ಹೋದ್ರೆ ಹೇಳ್ರಿ? ಕರೆ ನೇಪಾಳಕ್ಕೆ ಹೋದರು. ನೇಪಾಳದೊಳಗೆ ನೇಪಾಳದ ರಾಜ ಇದ್ದಾರೆ. ಆಗಿನ ಪರೀಕ್ಷೆ ಹೇಗಿತ್ತು ನೋಡ್ರಿ. ಪರೀಕ್ಷೆ ಹೇಗಿತ್ತು, ಗುರುಗಳ ಪರೀಕ್ಷೆ ಹೇಗೆ ಮಾಡ್ತಿದ್ರು, ಅಭ್ಯಾಸ ಎಲ್ಲಿ ಮಾಡಿಸಿದ್ರು ಮತ್ತು ಪರೀಕ್ಷೆ ಎಲ್ಲಿ ಕಳಿಸಿದ್ರು. ಅವರು ಪೂರ್ಣ ಸರಿ ಅಂತ ಒಪ್ಪಿದ್ರು ಅಂತ ಎಂಥದಿರ್ತದೆ ಆಗಿನ ಕಾಲಕ್ಕಂದ್ರೆ ಅಷ್ಟೆಲ್ಲ ಒಪ್ಪಿದ್ರು ಅಂತಾರೆ. ಸಂಚಾರ ಮಾಡ್ತಾ ಹೋದರು. ನೇಪಾಳದ ಮಹಾರಾಜನ ಅರಮನೆ ಮುಂದೆ ಇವರು ಶಂಕರದಪ್ಪ ಅವ್ರು ಹೇಳಿದ್ರು ಅಂದ್ರೆ ಇವರು ಕೋಟ್ ಹಾಕ್ತಾಯಿದ್ರು. ರಾಜನಂತೆ ಕೋಟ್ ಇರ್ತಾಯಿತ್ತು. ಆಮೇಲೆ ತಲೆಗೆ ಪೇಡ ಸುತ್ತಿದ್ರು ಮತ್ತು ಬಿಳಿ ಬಟ್ಟೆಯನ್ನು ಉಡ್ತಾಯಿದ್ರು. ಈ ಒಲ್ಲಿ ಬಿಳಿ ಉಡ್ತಿದ್ರು. 10 ಬೆರಳುಗಳಲ್ಲಿ ಉಂಗುರ ಇರ್ತಾಯಿತ್ತು. ಆಮೇಲೆ ಈ ಪ್ರಕಾರ ತಕ್ಕಂಥ ಅವ್ರು ನೋಡಲಿಲ್ಲ ರಾಜನ ತನಕ ಅವ್ರಿಗೆ ಹಾಗಿರ್ತಿದ್ರು. ರಾಜ್ಯ ಪೋಷಾಕ ಇರ್ತಿತ್ತು. ಹೊರಭಾಗ ಕಟ್ಟಿ ಮೇಲೆ ಹೋಗಿ ಕೂತಾರೆ. ರಾಜನ ಮನೆಯದು ಅದೇನು ವಿಚಾರ ಮಾಡಿಲ್ಲ, ಹೋಗಿ ಕಟ್ಟಿ ಮೇಲೆ ಕೂತಾರೆ. ಒಳಭಾಗದಲ್ಲಿ ಆ ನೇಪಾಳದ ರಾಜ ಶ್ರೀಮದ್ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದ್ದಾರೆ. ವಿಷಯವನ್ನು ಅಲ್ಲಿ ಪಾರಾಯಣ ಮಾಡಿರ್ತಾರೆ. ಇವರು ಶಂಕರಾನಂದಪ್ಪರು ಸ್ವಲ್ಪ ಖಡಕ ಇದ್ದರು. ಕಟ್ಟಿ ಮೇಲೆ ಕೂತಾರೆ. ಒಳಭಾಗದಲ್ಲಿ ಈ ಕಿಟಕಿ ಹತ್ರ ಭಗವದ್ಗೀತೆ ಒಳಗೆ ರಾಜ ಭಗವದ್ಗೀತೆ ಪಾರಾಯಣ ಮಾಡಿರ್ತಾರೆ. ಪಾರಾಯಣ ಮಾಡ್ತಕ್ಕಂಥ ಸಮಯದಲ್ಲಿ ಅಕ್ಷರಗಳು ಸ್ವಲ್ಪ ಸರಿಯಾಗಿ ಉಚ್ಚಾರ ಮಾಡಲಿಲ್ಲ. ಸರಿ ಉಚ್ಚಾರ ಮಾಡಲಿಕ್ಕೆ ಆಗಲಿಲ್ಲ. ಭಗವದ್ಗೀತೆ ಒಂದು 10 ಶ್ಲೋಕ ಹೇಳಿ ನೋಡು. ಚಲೋ ಯಾವ್ದು ಬೇಕಾದ ಹೇಳೋದು ನಿನ್ಗೆ ಎಲ್ಲಿ ಹೇಳೋದು. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಓಂ ಶ್ರೀ ಕೃಷ್ಣ ಪರಮಾತ್ಮನೇ ನಮಃ. ಕಡ್ತೀನಿ. ಅಥ ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯೋವಾಚ तं तथा कृपयाविष्टम् अश्रुपूर्णाकुलेक्षणं विषीदन्तमिदं वाक्यम् उवाच मधुसूदन. श्रीभगवानुवाच कुतः त्वां कश्मलमिदं विषमे समुपस्थितम् अनार्यजुष्टमस्वर्ग्यम् अकीर्तिकरमर्जुन. क्लैब्यमात्मगमः पार्थ नैतद्वैयुपपद्यते. क्षुद्रं हृदय दौर्बल्यं त्यक्तोत्तिष्ठ परं तप. अर्जुन उवाच कथं भीष्ममां संख्ये द्रोणं च मधुसूदन. शिशुभिः प्रतियोत्स्यामि पूजार्हावरिसूदन. गुरुन् हत्वा हि महानुभावान् श्रेयो भोक्तुं भैक्षमपीह लोके. हत्वार्थकामांस्तु गुरुणीहैव भुञ्जीय भोगानुधिरप्रतिक्तान्. न चैतदित्मः कतरन्नो गरीयो यद्वाजेम यदि वानुजेयुः. यानेव हत्वा न जिजीविषामः ते अवस्थिता प्रमुखितार्धराष्ट्राः. कार्पण्यदोषोपहतस्वभावः पृच्छामि त्वां धर्मसम्मूढचेताः. यच्छ्रेयस्यानिश्चितं ब्रूहि तन्मे शिष्यस्तेऽहं शाधि मां प्रपन्नम्. न हि प्रपश्यामि ममापनुद्यात् यच्छोकमुच्छोषणमिन्द्रियाणाम्. अवाप्य भूमावसप्नवृद्धं राज्यं सुराणामपि चाधिपत्यम्. तमुवाच ऋषि. संजय उवाच एवमुक्त्वा ऋषि.
ರಾಜ ಬೆಳಗಿನ ಸಮಯ, ಬೆಳಗಿನ 4 ಗಂಟೆ, ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಬ್ರಾಹ್ಮಿ ಮುಹೂರ್ತ. ಶ್ರೀಮದ್ ಭಗವದ್ಗೀತೆ ಪಾರಾಯಣ ಮಾಡ್ತಿದ್ದೆ. ಪಾರಾಯಣ ಮಾಡ್ತಾ 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 ರಾಜನ ಸ್ವಲ್ಪ ನಿದ್ರೆ ಬಂತು. ಆಗ ಒಂದು ಅಕ್ಷರ ವ್ಯತ್ಯಾಸ ಆಯಿತು. ಅವರು ಗುರುಗಳು ಖಡಕಿದ್ದರು. ಯಾರು? ಶಂಕರಾನಂದ ಪರಮಹಂಸ ಗುರುಗಳು ಭಾಳ ಖಡಕಿದ್ದರು. ಅವರಂತ ಅವ್ರ ಭಾಷೆಯಲ್ಲಿ ಒಂದು ಬೈಗಳು ತೋರ್ತಾರೆ. ಅವರಂತ ಶ್ರೀಮದ್ ಭಗವದ್ಗೀತೆಯನ್ನು ದೋಷ ಮಾಡ್ತಕ್ಕಂಥ ಯಾರ್ಲೈ ಬಡ್ಡಿ ಮಗನೇ ಮತ್ತೊಂದ್ರೆ ತೋರು. ಯಾರಿಗ್ರಿ? ಯಾರಿಗಂದ್ರೆ ನೇಪಾಳ ರಾಜನೇ ಅಂದ್ರೆ ಯಾರ್ಲೈ ಬಡ್ಡಿ ಮಗನೇ ಅಂತ. ಅವರದು ನನಗೆ ಬಡ್ಡಿ ಮಗ ಯಾರಪ್ಪ? ಆ ಬಾಗಿಲ ಹಣಿಕೆ ಹಾಕಿ ನೋಡಿದ್ರಿ ಇದರಂತ ಕಿಡ್ಕ್ಯಂದ ರಾಜ ಹೊರಗೆ ಬಂದು ನೋಡ್ತಾರೆ. ವೇಷಭೂಷಣ ಸನ್ಯಾಸಿಗಳಂತ ಎಲ್ಲ ಇಲ್ಲರಿ, ಕೋಟ್ ಹಾಕ್ಯಾರ. ಮಹಾತ್ಮರಿಗೆ ಇರ್ತದೆ ಹೇಳಿಕೆ ಹೌದು. ಕೋಟ್ ಹಾಕೊಂಡಾರ್ರಿ, ಕೆಳಗೆ ಬಿಳಿ ಬಟ್ಟೆ ಅದ, ಬಿಳಿ ದೋತ್ರ ಅದ, ತಲೆ ರೇಷ್ಮೆ ಪಟಕ ರೇಷ್ಮೆ ರುಮಾಲ ಅದ ರೀ. ಸುತ್ತು ರಾಜ ಟಿ ವಿಯಲ್ಲಿ ಸುತ್ಯಾರ. ಆಮೇಲೆ ಇರ್ತಕ್ಕಂಥ 10 ಬೆರಳಲ್ಲಿ ಉಂಗ್ರವ ಮತ್ತು ಸ್ವಾಮಿ ವಿವೇಕಾನಂದರ್ತೆ ಪಾದೊಳಗೆ ಬೂಟ್ ಹಾಕೊಂಡಾರ. ರಾಜ ಒಂದು ಕೈ ಮುಗಿದು ಪ್ರಣಾಮ ಹೇಳಿ ಒಳಗೆ ದಯಮಾಡಿಸ್ಬೇಕು. ಯಾವ ದೇಶದ ರಾಜ್ಯರು ತಾವು? ನನಗೆ ಗುರ್ತಾಗಲಿಲ್ಲ, ಕ್ಷಮಿಸಬೇಕು. ನಾವು ಭಗವದ್ಗೀತೆ ಪಾಲನೆ ಮಾಡೋ ದೋಷ ಆಯಿತು, ನನಗೆ ಗುರ್ತಾಗಲಿಲ್ಲ ಅಂತ ಹೇಳಿದ್ರು. ಅವರ ನಾನು ಸ್ವದೇಶದ ರಾಜ ಅಂತ ಹೇಳಿದ್ರು. ಯಾವ ರಾಜನ? ನಾನು ಸ್ವದೇಶದ ರಾಜ, ನಾನು ಅಪಾರವಿರ್ತಕ್ಕಂಥ ಜ್ಞಾನ ಸಾಮ್ರಾಜ್ಯದ ಅಧಿಪತಿ, ರಾಜಾದಿರಾಜ ಮಹಾರಾಜ ಅಂತಂದಂತ. ಯಾರ್ರಿ? ಶಂಕರಾನಂದ ಪರಮಹಂಸ. ರಾಜ ಗಾಬರಾಗಿ ನೋಡಿದ, ಇವರು ಮಹಾತ್ಮರದಾರಪ್ಪ, ಯಾವ ದೇಶದ ರಾಜರಲ್ಲ, ರಾಜಾದಿರಾಜ ಮಹಾರಾಜ ಅಂದ್ರೆ ಇವರು ಮಹಾತ್ಮರಿದ್ದಾರೆ ಅಂತಂದು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಬರಮಾಡಿಕೊಂಡು ಒಳಗೆ ಒಯ್ದು ಅವರು ಉಚಿತಾಸನದಲ್ಲಿ ಕೂಡಿಸಿ ಪಾದಪೂಜೆ ಮಾಡಿ ಪ್ರಾರ್ಥನಾ ಮಾಡಿ ಪ್ರಸಾದ ಮಾಡಿಸಿ ನಂತರ ಕೇಳಿದೆ, ಗುರುಗಳೇ ನನ್ನ ಅಕ್ಷರ ಲೋಪ ಇರ್ತಕ್ಕಂಥದ್ದು ಆಗಿ ಹೋಗ್ಬಿಡ್ತು, ಕ್ಷಮಿಸಬೇಕು. ನನಗೆ ಪಾರಾಯಣ ಮಾಡ್ತಾಯಿದ್ದೀನಿ, ಅರ್ಥಜ್ಞಾನ ಅಂತಕ್ಕಂಥದ್ದು ಸರಿಯಾಗಿಲ್ಲ, ನನಗೆ ತಾವು ಭಗವದ್ಗೀತೆ ಪಾಠವನ್ನು ಹೇಳಬೇಕು ಅಂತ ಕೇಳ್ಕೊಂಡಿರ್ತಾರೆ. ಯಾರು ಕೇಳಿದ್ರು? ಅದಕ್ಕೆ ನಮ್ಮ ಭಾರತ ದೇಶ ಎಂಥ ದೇಶದು? ಗುರು ದೇಶ. ಏಕೆ ಹೇಳ್ರಿ? ಶೀರ್ಷಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ಅವನು ಶಿಷ್ಯ ಅಂತ ಸ್ವೀಕಾರ ಮಾಡಿ ನನ್ನ ಉದ್ಧಾರ ಮಾಡಿ ಅರ್ಜುನ ಶ್ರೀಕೃಷ್ಣ ಭಗವಂತರು ಕೇಳಿದ್ರಲ್ಲ. ಅದೇ ಪ್ರಕಾರ ನೇಪಾಳದ ರಾಜ ನಮ್ಮ ಭಾರತದ ಗುರುಗಳು ಏನು ಮಾಡಿದ್ರಿ? ಪ್ರಾರ್ಥನೆ ಮಾಡಿದರು, ನನಗೆ ಭಗವದ್ಗೀತೆ ಪಾಠವನ್ನು ಹೇಳ್ರಿ ಅಂತ ಹೇಳಿದ್ರು. ಅವ್ಯಾತ 3 ದಿನಗಳ ಪರ್ಯಂತರಾಗಿ ಬಿಡದೇ ಹೇಳಿದ್ರಿ. ಇವ್ರಿಗೆ ಆಹಾರ ಇಲ್ಲ, ನೀರಿಲ್ಲ, ನಿದ್ರೆ ಇಲ್ಲ, ಏನು ಹೇಳಿದರು. ಅವ್ರಿಗೆ ಹಾಗೆ ಕೇಳಿದ್ರು. ಇವ್ರಿಗೆ ಬಿಡಬೇಕಂತ ಅನಿಸಲ್ಲ, ಅವ್ರಿಗೆ ಬಿಡ್ಬೇಕು ಅನಿಸಲಿಲ್ಲ. ಕೇಳಿದ್ರು 3 ದಿವಸ ಆಯಿತು. ಅಲ್ಲೇ ಒಂದು ಕಡು ಇತ್ತು. ಕಡು ತೆಗೆದುಕೊಂಡು ಗೋಡೆ ಮೇಲೆ ಗೆರೆ ಹಾಕಿಬಿಡ್ತು. ಶಂಕರಾನಂದ ಗುರು ಒಂದು ಗೆರೆ ಹಾಕಿಬಿಟ್ರಿ. ಗೆರೆ ಹಾಕಿದ ನಂತರ ರಾಜ ಕೈ ಮುಗಿದು ಕೇಳಿದ್ರು, ಗುರುಗಳೇ ಏನೂ ಅರ್ಥ ಆಗಲಿಲ್ಲ ಅಂತ. ಅವ್ರು ಹೇಳಿದ್ರು, ಇನ್ನು ಅರ್ಧ ಭಾಗ ಆಯಿತು, ಇನ್ನು ಅರ್ಧ ಅದ ಅಂತ. ಗುರುಗಳೇ ಎಲ್ಲರೂ ಹೇಳ್ರಿ ಕೇಳ್ತಾಯಿದ್ರು, ನಿನ್ನ ನಾಳೆಲ್ಲ ನಡೆ ಅಂತ ಹೇಳರ್ಥ. ಯಾರಿಗೆ? ನಿನ್ನ ನಾಳೆಲ್ಲ ನಡೆ ಬಡ್ಡಿ ಮಗನೇ ಅಂತಂದ್ರೆ. ಮತ್ತು ಅದಕ್ಕೆ ರಾಜ ಕೇಳಂತ, ಗುರುಗಳೇ ಬಡ್ಡಿ ಮಗನೇ ಅಂದ್ರಿ, ಅದ್ರ ಅರ್ಥನ ತಿಳಿಲಿಲ್ಲ ನನಗೆ. ಅದಕ್ಕೆ ಅವ್ರು ಹೇಳಿದರು, ಜನ್ಮಾಂತರಲ್ಲಿ ಅಪಾರವಿರ್ತಕ್ಕಂಥ ಸಂಸ್ಕಾರದಿಂದ ಕೂಡಿರ್ತಕ್ಕಂಥ ಸಂಚಿತ ಕರ್ಮದೊಳಗಿಂದ ಒಡ್ಕೊಂಡು ಬಂದು ಗಂಟು ಭಾಳ ದೊಡ್ಡದು. ಅದ್ರೊಳಗೆ ಒಡ್ಕೊಂಡು ಬಂದಿರ್ತಕ್ಕಂಥದ್ದು ಪ್ರಾರಬ್ಧ ಕರ್ಮ ಸ್ವಲ್ಪ. ಮತ್ತು ಈ ಜನ್ಮದೊಳಗೆ ಅದನ್ನು ಮುಗಿಸೋದು ಪ್ರಾರಬ್ಧ ಅನುಭವಿಸೋದೆ ಮತ್ತು ಹೊಸ ಕರ್ಮವನ್ನು ಮಾಡ್ಕೊಳ್ತಾ ಇದ್ದೀರ. ಯಾವುದದು? ಆಗಾಮಿ ಕರ್ಮ. ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಲ್ಲ. ಮತ್ತು ಬಡ್ಡಿ ಒಳಗೆ ಮುಗಿದ ಸಂಚಿತ ಯಾವಾಗ ನಾಶ ಆಗೋದು? ನೀವು ಬ್ರಹ್ಮಜ್ಞಾನ ಮಾಡ್ಕೊಂಡ್ರೆ ಸಂಚಿತ ಕರ್ಮ ಸಮೂಲ ನಾಶ ಆಗ್ತದೆ. ಆಮೇಲೆ ಪ್ರಾರಬ್ಧ ಅನುಭವಿಸಿದ್ರೆ ನಾಶ ಆಗ್ತದೆ. ಮುಂದಿನ ತಯಾರಿ ಮಾಡಿದ್ರೆ ಆಗಾಮಿ ನಾಶ ಆಗ್ತದೆ. ಮತ್ತು ಬಡ್ಡಿ ಒಳಗೆ ಸಾಯ್ತಾ ಇದ್ದಿ,
ಮತ್ತು ಬಡ್ಡಿ ಮಗನೇ ಅಂದ್ರೆ ಮತ್ತು ಅಂದೆ ಏನು ದೋಷ ಅದ ಹ್ಞೂ ರೀ ಅಪ್ಪ ಅವ್ರಿಗೆ ಹೇಳಿದ್ರಿ. ಆಮೇಲೆ ಹೇಳ್ರಿ ಅಪ್ಪ ಇಲ್ಲಿ ನಿಂತ್ಕೊಂಡು ಹೇಳ್ತಂದ್ರೆ ಹೌದು ಇಲ್ಲ ನಿನಗೆ ಬೇಕಾದ್ರೆ ನಾನು ಇದ್ರೇ ಬಂದು ಕೇಳು, ಸಂಚಾರ ಮಾಡ್ತೀನಿ, ಸನ್ಯಾಸಿ ನಾನು ಹೇಳಿದ್ರಿ. ಆಮೇಲೆ ಹ್ಞೂ ರೀ ತಂದ್ರಿ. ಅವರು ಎಲ್ಲೆಲ್ಲಿ ಹೋಗ್ತಾರಲ್ಲ ಆ ಗುರುಗಳು ಅಲ್ಲೆಲ್ಲಿ 6 ತಿಂಗಳ ಪರ್ಯಂತ ಅರ್ಧ ಕೇಳ್ಬೇಕಾದ್ರೆ 3 ದಿವ್ಸ ಕೇಳಿದ್ರಿ, 6 ತಿಂಗಳು ಉಳಿದ ಅರ್ಧ ಕೇಳ್ಬೇಕಾದ್ರೆ 6 ತಿಂಗಳ ಪರ್ಯಂತ ಸಂಚಾರ ಮಾಡಿ ಅವ್ರು ಗುಡ್ದಾಗಿದ್ದರೆ ಗುಡ್ದಾಗಿದ್ರು, ಊರಾಗಿದ್ರು ಅವ್ರು ಅರಮನೆ ನದಿ ಒಳಗಿದ್ರು ನದಿ ದಂಡಿಗೆ ಅಲ್ಲೇ ಗಿರಿಮನೆ ಒಳಗೆ ಗಿರಿಮನೆ ಎಲ್ಲೆಲ್ಲಿ ಇರ್ಬೇಕಂದ್ರೆ ಇರೋರು ರೀ. ಆಕಾಶದಲ್ಲಿ ಹಾರ್ತಕ್ಕಂಥ ಪಕ್ಷಿ ಯಾವುದಕ್ಕೆ ಹೋಗುತ್ತೆ ಹೇಳ್ರಿ ನೋಡು. ಹಾಗೆ ಸನ್ಯಾಸಿಗಳಂತ ತಮ್ಮ ಇಷ್ಟಾನುಸಾರ ಇರ್ತಾರೆ. 6 ತಿಂಗಳು ಬಿಡೋದು ಯಾವಾಗ ಎಷ್ಟು ಹೇಳ್ತಾರೆ ಅಷ್ಟೇ ಕೇಳ್ಕೋತ 6 ತಿಂಗಳು ಮುಗಿಸ್ಕೊಂಡು ನಡಿ ಮುಗಿತಂತ ಹ್ಞೂ ರೀ ತಂದು ಮತ್ತು ತಮ್ಮ ಅಲ್ಲಿಂದ ಪಲ್ಲಕ್ಕಿ ಅದು ಕೊಟ್ಟು ಕಳಿಸಿ, ಅಲ್ಲಿಂದ ವಸ್ತ್ರಗಳು ಕೊಟ್ಟು ಕಳಿಸಿ, ಅಲ್ಲಿಂದ ನೇಪಾಳದಿಂದ ಹುಬ್ಬಳ್ಳಿಯ ಜಡಸಿದ್ದೇಶ್ವರ ಮಠ ತನಕ ಮತ್ತು ಬಂದು ಕಳಿಸಿ ಹೋದಂತೆ. ಅವ್ರು ಕೊಡ್ತಕ್ಕಂಥ ಏನೋ ಪೋಷಕಗಳು ಇನ್ನೂ ಕೂಡ ಅಲ್ಲಿ ಆ ಕೊಡ್ತಕ್ಕಂಥ ಮಠದೊಳಗೆ ನಾವು ನೋಡಿವಿ. ಹೀಗೆ ಬಡ್ಡಿ ಒಳಗೆ ಸಾಯ್ತಕ್ಕಂಥದ್ದು ಯಾರು ಮಾಡ್ತಾರೆ ಅವ್ರಿಗೆ ಬಡ್ಡಿ ಮಗನೇ ಅಂತಾರೆ. ಬಡ್ಡಿ ತೀರ್ಸ್ಕೊಂಡು ಇಲ್ಲಿ ಪರ್ಯಂತ ಆಗ ಹುಟ್ಟು ಸಾವುಗಳು ಬಂದವಲ್ಲ ರೀ, ಹುಟ್ಟೋದು ಆಮೇಲೆ ಸಾಯೋದು ಮತ್ತೆ ಹುಟ್ಟೋದು ಮತ್ತು ಸಾಯೋದು. ಇದರೊಳಗೆ ಇದರೊಳಗೆ ಬಿದ್ದು ಬಳತಕ್ಕಂಥದ್ದು ಬಿಟ್ಟು ನೇರವಾಗಿ ಒಂದು ಅಧ್ಯಾತ್ಮ ಗುರು ಮುಖಾಂತರ ಅಧ್ಯಾತ್ಮ ಪಡೆದುಕೊಂಡು ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ರೆ ಸಾಕು. ಬ್ರಹ್ಮಜ್ಞಾನ ಅಂತಕ್ಕಂಥ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮ ಸಾತು. ಜ್ಞಾನಾಗ್ನಿ ಎಲ್ಲ ಕರ್ಮಗಳು ಸರ್ವಕರ್ಮಾಣಿ ಅಂತ ಅಂದ್ಕೊಂಡು ಏನಂತಾರೆ ಸಂಚಿತ ಕರ್ಮ ಸಮೂಲ ನಾಶ ಹೋಗಿಬಿಡ್ತದೆ. ಪ್ರಾರಬ್ಧ ಅನುಭವಿಸ್ತಾರೆ ಹೋಗಿಬಿಡ್ತದೆ. ಆಮೇಲೆ ಆಗಾಮಿ ಕರ್ಮ ಮಾಡದೇ ಇರೋ ಮೂಲಕವಾಗಿ ಆಗಾಮಿ ಕರ್ಮ ಅಂತಕ್ಕಂಥದ್ದು ಈಗ ನಿಮಗೆ ಹತ್ತಿರ ಯಾರು ಬಂದ್ರಿ ಕಡಲೆಕಾಳು ಕೊಟ್ರಿ, ಶೇಂಗಾ ಕೊಟ್ರಿ, ಕೂತಲ್ಲಿ ಎಷ್ಟು ಚಲೋ ಇವು ಅಂತಂದು ಏನು ಮಾಡಿದ್ರಿ ತಿಂದ ಬಿಟ್ರಿಪ್ಪ. ಅಲ್ಲಿ ಆ ಶೇಂಗಾದ ವಂಶ ಏನಂತ ಹೇಳ್ರಿ, ಕಡಲೆ ವಂಶ ಏನತ್ತ ಮುಗಿತ್ರಿ. ಅದ್ರೊಳಗೆ ಏನಪ್ಪ ಚಲೋ ಕಾಣ್ತಾವೆ, ಎಷ್ಟು ದೊಡ್ಡ ಕಡ್ಲಿಕಾಳು ಶೇಂಗಾ ಚಲೋಪ್ಪ, ಇದ್ರ ನಾಡ್ಸ್ಕೊಂಡು ತೆಗೆದುಕೊಂಡು ಹೋಗಿ 1-2 ಕಾಳು ತಿಂದು ಉಳಿದು ಮಾಡಿದ್ರೆ ನಾಡಿಸಿಬಿಟ್ರಿ. ಈ ಕಡಲೆಕಾಳು ಕೈಯಾಗಿ ಹಿಡಿದಿದ್ರಲ್ಲ ಎಷ್ಟು ದಿನಗಳ ಹಿಂದಿನಿಂದ ಬಂದದ್ದು ಹೇಳ್ರಿ ನೋಡು. ಆ ಒಂದು ಶೇಂಗಾ ಮತ್ತು ಶೇಂಗಾ ಎಷ್ಟು ಸಲ ಭೂಮಿ ಮುಟ್ಟಿದ ಎಷ್ಟು ಸಲ ಬಂದಿರಬೇಕು. ಇಲ್ಲಿ ಪರ್ಯಂತ ತಪ್ಪದೇ ಬಂದಲ್ಲ ನಾಶ ಆಯ್ತು, ಯಾರು ತಿಂದು ಮುಗಿಸಿದ್ರು ಅಂದ್ರೆ ಹೇಳ್ತಿದ್ರು ಅದು. ಇಲ್ಲಿ ಪರ್ಯಂತ ಬಂದಲ್ಲ ನಿಮ್ಮ ಕೈ ಸಿಗುತ್ತಂಗೆ ಬಂದಲ್ಲ. ಆದ್ರೆ ಈಗ ತಿಂದು ಮುಗಿಸಿರಲ್ಲ ಅಲ್ಲಿಗೆ ಮುಂದೆ ಆಡ್ತಾನೆ ಹೇಳ್ರಿ ನೋಡೋಣ. ಅದು ಎಷ್ಟೋ ಜನರಲ್ಲಿ 84 ಲಕ್ಷ ಯೋನಿಗಳಲ್ಲಿ ಸಂಚಾರ ಮಾಡ್ತಾ ಬಂದು ಆಗ ಇದು ಬಡ್ಡಿ ಕೊಟ್ಕೋತ ಬಂದ್ರಿ ಸಾಲ ಮುಟ್ಟಿಲ್ಲ. ಅದು ಈಗಿನ ಜನರೊಳಗೆ ಕಡ್ಲಿಕಾಳು ತಿಂದು ಮುಗಿಸಿದ್ರೆ ಶೇಂಗಾ ತಿಂದು ಮುಗಿಸಿದ ಹಾಗೆ ಏನು ಮಾಡ್ರಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ರೊಳಗೆ ಶರಣಾಗತಾಗಿ ಅವರಿಂದ ಬ್ರಹ್ಮಜ್ಞಾನ ಜ್ಞಾನಾಗ್ನಿ ಪಡ್ಕೊಂಡ್ಬಿಟ್ರೆ ಸಾಕು. ಕಡಲಿಕಾಳು ಅಥವಾ ಶೇಂಗಾ ಅಗ್ನಿಯೊಳಗೆ ಬಿದ್ದು ಸುಟ್ಕೊಂಡು ಹೋದಂಗೆ ರೀ, ಬೀಜ ಸುಟ್ಟೋದು ಮತ್ತು ಹೇಳ್ತವೆ ಇಲ್ಲಿ ಮುಗಿತಲ್ಲಿ. ಹಾಗೆ ಮಾಡ್ಕೊಳ್ಬೇಕು. ಹಾಗೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಹಾತ್ಮರ ಬಡ್ಡಿ ಮಗನೇ ಅಂತ ಬೈತಾರೆ. ಮಾಡ್ಕೊಂಡ್ರೆ ಮೋಕ್ಷ ಪಡುತ್ತೆ, ಧನ್ಯ ನಾವು ಕೃತಾರ್ಥೋಭವ ಅಂತ ಆಶೀರ್ವಾದ ಮಾಡ್ತಾರೆ. ಇಷ್ಟಾರ್ಥ ಸಿದ್ಧಿರಸ್ತು, ಮೋಕ್ಷ ಪ್ರಾಪ್ತಿ ಆಗ್ತದೆ. ಆ ಬಗ್ಗೆ ಪ್ರಯತ್ನ ಮಾಡ್ತಾ ಇರಬೇಕು. ಹೀಗಾಗಿ ನಮ್ಮಲ್ಲಿರ್ತಕ್ಕಂಥ ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಇದ್ರಿ, ತಪೋಧನರು ಇದ್ದರು, ಜ್ಞಾನಧನರು ಇದ್ದರು, ಎರಡೂ ಸಾಮರ್ಥ್ಯ ಇತ್ತು. ಅವರ ಸನ್ನಿಧಿಗೆ ಒಬ್ಬರು ಮಹಾತ್ಮರು ಬಂದರು. ಯಾರು ಬಂದರು? ಅವಧೂತಪ್ಪನತಕ್ಕಂಥ ಮಹಾತ್ಮರು ರಾಮತೀರ್ಥ ಕ್ಷೇತ್ರದಲ್ಲಿ ಬಂದರು. ಎಲ್ಲಿ ಬಂದರು? ಯಾವಲ್ಲಿ ಬಂದರು? ಎಲ್ರಿ? ಸಿಂಧೂರು ಮಠಕ್ಕೆ ಬಂದು ಒಮ್ಮೆ ಮರ್ತಿರ್ತೀವ ಹೇಳ್ತಾರೆ ಯಾರು ಇಲ್ಲಿ ಬಂದ್ರಿ ಸಿಂಧೂರು ಮಠಕ್ಕೆ ದಯಮಾಡಿಸಿ ಅಪ್ಪ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಅವ್ರ ಕರಪಿಡಿದೆತ್ತಿ ಅವ್ರಿಗೆ ಒಂದು ಆಸನ ಕೊಟ್ಟು ಆಸನದ ಮೇಲೆ ಕೂಡಿಸಿ ಸಂತೋಷ ಆನಂದವಾಗಿ ಚರ್ಚೆ ಮಾಡ್ತಾ ಬಂದರು. ಅಲ್ಲಿ ಅವರು ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತಕ್ಕಂಥ ಅಷ್ಟಾಂಗ ಯೋಗಗಳನ್ನು ಸಾಧಿಸ್ತಕ್ಕಂಥವ್ರು. ಇನ್ನು ಅವ್ರದ್ದು ನಾದಾನುಸಂಧಾನ ಮಾಡ್ತಾ ಇರ್ತಕ್ಕಂಥವ್ರು ಈ ಜಗತ್ತಿನ ಗೊಡವೆ ಇಲ್ಲದ ಒಂದು ಸಲ ಕೂತ್ರು ಸಾಗರ ತನ್ನಿಂದ ತಾನೇ ಸಮಾಧಿ ಆಗ್ತೈತೆ. ಅವ್ರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತ ಆಗ್ತಾಯಿತ್ತು. ಈಗ ಕೂತ್ಕೊಂಡ್ಬಿಡ್ತಿದ್ರು. ಈ ಜಗತ್ತಿಂದ ಏನು ಗುರುತಿಲ್ಲ ರೀ. ಹತ್ತತ್ತ ಪೂರ್ಣ ನಿದ್ರೆ ಮಾಡೋರು ಹಾಗೆ ಹತ್ತತ್ತಾಗಿಬಿಡ್ತಿದ್ರು. ಕೊನೆಗೆ ಅದನ್ನು ನೋಡಿ ಗುರು ಹೇಳಿದರು, ಅಪ್ಪ ಅವರು ಎಲ್ಲಿ ಕೊಡ್ತಾರೆ ಅಲ್ಲೇ ಸಮಾಧಿ ರೀ.
ಹಸಿವು ನೀರಡಿಕೆ ಏನಿಲ್ಲ, ಅಷ್ಟು ಆನಂದ ಇರ್ತದೆ. ಅಪ್ಪರು ಹೇಳಿದರು, ಹೌದು ತಪ್ಪನವರೇ, ಈ ಸಮಾಧಿಯನ್ನು ಶಾಸ್ತ್ರಲ್ಲ, ಸಮಾಧಿ ಒಳ್ಳೆಯದು, ಭಾಳ ಯೋಗ್ಯ ಅದು. ಆದರೆ ಮಠದೊಳಗೆ ಕೂಡ್ತೀರ, ಎಲ್ಲೆಲ್ಲೂ ಕೂಡ್ತೀರಿ, ಮಠದೊಳಗೆ ಬಳಕೆ ಕೂಡ್ತಿರ್ತದೆ. ಎಲ್ಲಿ ಮಠ ಮಂದಿರ ಇರ್ತಾವೆ ಅಲ್ಲೆಲ್ಲ ಈ ಯೋಗದ ಬಗ್ಗೆ ಇರ್ತಕ್ಕಂಥದ್ದು, ಹಠಯೋಗ, ರಾಜಯೋಗ, ಲಯೋಗ, ಮಂತ್ರಯೋಗ, ಯೋಗಗಳು ಬರ್ತಾಯಿತ್ತು. ಅವೆಲ್ಲ ಅಲ್ಲಿರ್ತಕ್ಕಂಥವ್ರು ಸಂಸ್ಕಾರ ಇರ್ತದೆ, ತಿಳಿತದೆ. ನೀವು ಬೇರೆ ಕಡೆ ಹೋದ್ರೆ ಅಲ್ಲಿ ಸಂಸ್ಕಾರ ಇಲ್ಲದವ್ರ ಹತ್ರ ಹೋದ್ರೆ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. ಒಮ್ಮೆ ನೀವು ಇದೊಂದು ಕಷ್ಟ ಕೂಡ ಅನುಭವಿಸ್ತಕ್ಕಂಥ ಆಗ್ಬೋದು. ಅದಕ್ಕಾಗಿ ಹೀಗೆ ಶಾಸ್ತಕ್ಕಂಥದ್ದು ಯೋಗ್ಯ ಅಲ್ಲ ಅಂಥೇಳಿ ಗುರು ಹೇಳಿದರು. ಹ್ಞೂ ರೀ ಅಪ್ಪವ್ರ, ಹ್ಞೂ ರೀ ಅಂತ ಹೇಳಿದರು. ಆದ್ರೆ ಅದು ಅವ್ರಿಗೆ ಅಷ್ಟು ಆನಂದ ಆಗ್ತಾಯಿತ್ತು. ಕೂತ್ರೆ ತನ್ನಿಂದ ತಾನು ಹತ್ತಿ ಬಿಡ್ತಿತ್ತು, ಸಮಾಧಿ ತನ್ನಿಂದ ತಾನು ಹತ್ತಿ ಬಿಡ್ತಿತ್ತು, ಈ ಜಗತ್ತಿನ ಒಡಿ ಮರ್ತಾ ಬಿಡ್ತಿದ್ರು. ಭಾಳ ಸಲ ಹೀಗೆ ಆಗ್ತಾಯಿತ್ತು. ಹಾಗೆ ಹೇಳ್ತಾಯಿದ್ರು. ಆಮೇಲೆ ಮತ್ತು ಆಶ್ರಮದಲ್ಲಿ ಶಾಸ್ತ್ರ ನಡೆದ ಗುರುಗಳು ಶಾಸ್ತ್ರ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸರ್ಪಭೂಷಣ ಶಿವ ವಿಷಯವನ್ನು ಶಿವನೆಂಬ ಕಲ್ಪವೃಕ್ಷವಿರಲಾಗಿ ಭವವೆಂಬ ತಾಪ ಉಂಟೆ ವತ್ಸ ಹೇ ಮಗು. ಶಿವನೆಂಬ ಕಲ್ಪವೃಕ್ಷರಲಾಗಿ ತಪಸ್ಸು ಮಾಡ್ತಾ ಇರುವಾಗ ಇಲ್ಲಿ ಅಷ್ಟಾಂಗ ಯೋಗಗಳನ್ನು ಸಾಧಿಸ್ತಾ ಹೋದಾಗ ಏನಾಗ್ತದಂದ್ರೆ ಇಲ್ಲಿ ಆಧಾರ ಚಕ್ರದಿಂದ ಆಧಾರ, ಮಣಿಪುರ, ವಿಶುದ್ಧಿ, ಹೀಗೆ ಎಲ್ಲ ಚಕ್ರನ ದಾಟ್ತಾ ಸಹಸ್ರಾರ ಪದ್ಮ ಅಂತೇಳಿ ಬರ್ತದೆ ಮಸ್ತಕದಲ್ಲಿ. ಅಲ್ಲಿ ಬಂದಾಗ ಅಲ್ಲಿ ಅಮೃತ ವೃಷ್ಟಿ ಆಗ್ತದೆ. ಅಮೃತವನ್ನು ಪಾನ ಮಾಡ್ತಾ ಆನಂದವಾಗಿ ತಮ್ಮ ಸ್ವಸ್ವರೂಪ ಸ್ಥಿತಿಯಲ್ಲಿ ಇರ್ತಾಯಿದ್ದಾರೆ ಯೋಗಿಗಳು. ಹೀಗಿರ್ತಕ್ಕಂಥದ್ದು ಅಲ್ಲಿ ಒಂದು ಸ್ಥಿತಿಯವರು. ಕಣ್ಣು ತೆರೆಯುವಾಗ ಏನಾಗ್ತದೆ, ಜಗತ್ತು ಕಾಣ್ತದಲ್ಲ ಎಲ್ಲರಿಗೂ. ಮಹಾತ್ಮರು ಕಣ್ಣು ಮುಚ್ಚಿ ಕೂತಿರ್ತಾರೆ, ಯಾರು ಕಾಣ್ತಾರೆ ಹೇಳಿ? ಮಹಾತ್ಮರು ಕಣ್ಣು ಮುಚ್ಕೊಂಡು ಕೂತಿರ್ತಾರಲ್ಲ, ಯಾರು ಕಾಣಿಸ್ತಾರಂದ್ರೆ ಅವ್ರು ಯಾರು ನೋಡ್ಕೊತಾರೆ ಅವ್ರು ಕಾಣ್ತಾರೆ. ಗುರುಗಳ ಕಡೆ ಲಕ್ಷ ಗುರುಗಳ ಕಾಣಿಸ್ಬಿಡ್ತಾರೆ. ಪರಮಾತ್ಮನ ದರ್ಶನ ಪರಮಾತ್ಮನ ದರ್ಶನ ಆಗ್ತದೆ. ಸರ್ಪಭೂಷಣ ಶಿವ ಅಂತಾರೆ, ಶಿವನೆಂಬ ಕಲ್ಪವೃಕ್ಷರಾಗಿ ಭವವೆಂಬ ತಾಪ ಉಂಟೆ ವತ್ಸ ಹೇ ವತ್ಸ ಮಗುವೇ. ಶಿವ ಅಂತಕ್ಕಂಥ ಪರಮಾತ್ಮ ಅಂತಕ್ಕಂಥ ಕಲ್ಪವೃಕ್ಷ ಬೇಡಿದ ಯಾರು ಕಲ್ಪನೆ ಮಾಡ್ತಾರೆ ಬೇಡಿದ್ದೆಲ್ಲವೂ ನೀಡ್ತಕ್ಕಂಥ ಶಕ್ತಿ ಪರಮಾತ್ಮ ಇರ್ತದೆ. ಅಂಥ ಪರಮಾತ್ಮ ಅಂತಕ್ಕಂಥ ಶಿವ ಅವರು ಕಲ್ಪವೃಕ್ಷ ಇದ್ದಾರೆ. ತಪಸ್ಸು ಮಾಡಿ ಅವರು ತಪಸ್ಸಿಂದ ಪರಮಾತ್ಮ ಒಲಿಸ್ಕೊಂಡ್ರೆ ಈ ಭವವೆಂಬ ತಾಪ ಉಂಟೆ. ಭವ ಅಂತಕ್ಕಂಥ ಜನ ಮರಣ ಅಂತಕ್ಕಂಥ ತಾಪ ಇರ್ತದೇನು. ಹೇಗೆ ಪರಮಾತ್ಮ ಒಲಿಸ್ಕೊಂಡ್ರೆ ಪರಮಾತ್ಮ ನಿಮ್ಮದು ಸದೂರಾಗಿ ಬಂದು ನಮ್ಮ ಅಜ್ಞಾನ ಏನು ಮಾಡ್ತಾರೆ, ನಿವೃತ್ತಿ ಮಾಡ್ತಕ್ಕಂಥದ್ದಾರ. ಅದಕ್ಕಾಗಿ ಈ ಭವವೆಂಬ ತಾಪ ಉಂಟೆ ವತ್ಸ ಹೇ ಮಗು. ತಾಪ ಇರ್ತಾರಪ್ಪ, ಇರುವುದಿಲ್ಲ ಅಂತ. ಆಮೇಲೆ ಮತ್ತೆ ಹೇಳ್ತಾರೆ, ಈ ವಿಷಯ ನಡೆಸ್ತಾರಪ್ಪ ಅವರು. 7 ಲೋಕದಲ್ಲಿ ಅಡಿಗೆಹ ಈ ವೃಕ್ಷ ಮೂಲದಲ್ಲಿ ಬ್ರಹ್ಮ, ಮಧ್ಯದಲ್ಲಿ ಲೀಲೆ ವಿಷ್ಣು, ರುದ್ರ ಅಗ್ರದಲ್ಲಿ ಅಂತ. 7 ಲೋಕದಲ್ಲಿ ಅಡಿಗೆ ಅಂತ ಹೇಳುವಾಗ ಇಲ್ಲಿ ಸಪ್ತಭೂಮಿಕೆಗಳು ಏನಂದರೆ ಸುಖೇಚ್ಛ, ಆತ್ಮವಿಚಾರದಲ್ಲಿ ಸಂಘ, ವಾಸನಾಕ್ಷಯ, ಮುಕ್ತಿ, ತುರ್ಯಾತೀತ ಅಂತಕ್ಕಂಥ ಸಪ್ತಭೂಮಿಕೆಗಳು. ಈ 7 ಲೋಕದಲ್ಲಿ ಅಡಿಗೆ ಈ ವೃಕ್ಷದ ಮೂಲದಲ್ಲಿ ಇರ್ತಕ್ಕಂಥ ಏನು ಮೂಲದಲ್ಲಿ ಯಾರಿದ್ದಾರೆ ಅಂದ್ರೆ ಮೂಲದಲ್ಲಿ ಬ್ರಹ್ಮದೇವರಿದ್ದಾರೆ. ಮಧ್ಯದಲ್ಲಿ ಲೀಲೆಯನ್ನು ಸಹಿರ್ತಕ್ಕಂಥ ಸ್ಥಿತಿಯಿಂದ ವಿಷ್ಣು ಪರಮಾತ್ಮ, ಅಗ್ರದಲ್ಲಿ ರುದ್ರ, ಕೊನೆಗೆ ರುದ್ರ ಪರಮಾತ್ಮ ಇರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಮೇಲೆ 6 ನೆಲೆ ಭೇದಿಸಿ 96 ಶಾಖೆಗಳಾಡಿ ಸೂಕ್ಷ್ಮ ದ್ವಾರದೊಳ 2 ಪಕ್ಷಿ ಸೇರಿ ಸುಖ ಸಾರ ಉಣ್ಣು ತಲಿಪವು ಅಂಥೇಳಿ ಹೇಳ್ತಾರೆ. ಈ ದೇಹದಲ್ಲಿ ಇದು ದೇಹ ಎಂಥದ್ದಂದ್ರೆ ನಾವು ಇರ್ತಕ್ಕಂಥ ದೇಹ, ಈ ಶರೀರ ಊರ್ಧ್ವ ಮೂಲ ಮದ ಶಾಖಂ ಅಂತ ನಿಮ್ಗೆ ಗುರ್ತಾಗಬೇಕಂದ್ರೆ ಗಿಡ ಕಿತ್ತಿರ್ತಿರಲ್ಲ, ಬೇರೆ ಮೇಲ್ಭಾಗ ಬರುತ್ತೆ, ಕೆಳಗಿರ್ತಾವ್ರಿ ಅಥವಾ ಈ ಗಿಡಕ್ಕೆ ಅಂತ ಎಲ್ಲಿದಾವೆ ನೋಡ್ರಿ, ಈ ಗಿಡಕ್ಕೆ ಎಲ್ಲಿದಾವೆ ಬೇರೆ ಮೇಲ ಗಿಡ. ಇದು ಎಂತ ರೀ, ಊರ್ಧ್ವ ಮೂಲಂ ಅಧಃ ಶಾಖಂ. ಊರ್ಧ್ವ ಮೂಲಂ ಅಂದ್ರೆ ಬೇರುಗಳು ಈ ಗಿಡಕ್ಕೆ ಉಲ್ಟಾದ ಗಿಡ ಬೇರುಗಳು ಏನಂದ್ರೆ ಮೇಲ್ಭಾಗ ಬಂದಾವ. ಅಧಃ ಶಾಖಂ ಅಂದ್ರೆ ಇದೇನಂದ್ರೆ ಒಂದು ಇದು ಗಿಡದ ದೊಡ್ಡದು ಬಡ್ಡಿರ್ತಲ್ಲ,
ಕಾಂಡ ದೊಡ್ಡದು ಅದು, ಇದು ದೇಹ. ಇದಕ್ಕೆ ಕೆಳಗೊಮ್ಮೆ ಟೊಂಗಿ ಇದಿರ್ತವಲ್ಲ, ಇದು ಕೆಳಗೆ ಇದು ಟೊಂಗಿ ಎರಡು ಇವು ಕೆಳಗಿನೂ. ಈಗ ತಲೆ ಕೆಳಗೆ ಮಾಡಿ ನಿಂತ್ರೆ ಈ ಶಿರಶಾಸ್ತ್ರ ಹಾಕಿದ್ರೆ ಗುರ್ತಾಗ್ತದೆ. ತಲೆ ಕೆಳಗೆ ಮಾಡಿ ಶಿರಶಾಸ್ತ್ರ ಅಂತ ಹಾಕ್ತಿರ್ತಾರೆ. ಅದನ್ನ ಹಾಕಿ ತಲೆ ಕೆಳಗೆ ಮಾಡಿ ಮೇಲ್ಭಾಗ ಕಾಲು ಕೈಗಳು ಮೇಲ್ಭಾಗ ಮಾಡಿರಿ. ಹುಡುಗರು ಮಾಡ್ತಿರ್ತಾರೆ ಒಮ್ಮೆ ಆಸನಕವಾಗಿ. ಈಗ ಈಗ ಮಾಡ್ರೆ ಏನಾಗ್ತವೆ ರೀ, ಮೇಲ್ಭಾಗ ಆದಾಗ ಇದು ದೊಡ್ಡದಾಗಿರ್ತಕ್ಕಂಥ ದಿಂಡಾಯಿತು, ಕೊರಡಾಯಿತು. ಪಾದಗಳು ಮೇಲ್ಭಾಗ ಆಗಿಬಿಟ್ಟು ಇಲ್ಲಿ 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 ಎಲೆಗಳು, ಇಲ್ಲಿ 5 ಎಲೆಗಳು, ಇಲ್ಲಿ 5 ಎಲೆಗಳು ಅದಲ್ಲ ರೀ. ಇದು ಟೊಂಗಿ ಆಯಿತು. ಮೇಲ್ಭಾಗ ಕಾಲು ಮೇಲ್ಭಾಗ ಹೋಗಿಬಿಡ್ತು. ಅದಕ್ಕೂ ಮತ್ತು ಈಚೆಗಡೆ ಇದು ಈಚೆಗಡೆ ಇದು ಏನಂದ್ರೆ ಮತ್ತು ಎಲೆಗಳಾಗಿಬಿಟ್ಟು ಗಿಡ ಈಗ ಉಲ್ಟಾ ಬೆಳಕಿತ್ತಾರೆ. ಬೇರೆ ಬಂದು ಈಗ ಕೆಳಗೆ ಮಾಡ್ರೆ ಬೇರೆ ಕೆಳಗೆ ಹತ್ತಿದ್ವು, ಅದಕ್ಕೆ ಶಿರಶಾಸನ ಅಂತ. ಶಿರಶಾಸನ ಹಾಕ್ತಾರಲ್ಲ ಅದಕ್ಕೆ ಬೇರೆ ಕೆಳಗೆ ಅಥವಾ ಈ ತಲೆ ಕೆಳಗೆ ಮಾಡಿದಾಗ ಪಾದ ಇವೆಲ್ಲ ಗಿಡಗಳು ಟೊಂಗಿ ಕಡೆಗೆ ಗಿಡ ಇರ್ತಾವೆ, ಆ ಪ್ರಕಾರ ಆಗ್ತದೆ. ಆಗ ಅದಕ್ಕೆ ಊರ್ಧ್ವ ಮೂಲಂ, ಊರ್ಧ್ವ ಮೂಲಂ. ಮೂಲಂ ಅಂದ್ರೆ ಏನು, ಬೇರುಗಳಿಗೆ ಮೂಲ ಅಂತಾರೆ. ಊರ್ಧ್ವ ಮೂಲಂ ಮೇಲ್ಭಾಗದಪ್ಪ, ಇದು ಉಲ್ಟಾ ಗಿಡದ ಊರ್ಧ್ವ ಮೂಲಂ. ಅದ ಶಾಖಂ, ಇದ್ರ ಶಾಖೆಗಳು ಕೆಳಗೆ ಹೋಗ್ಯಾವ. ಶಾಖೆಗಳು ಕೈ ಕೆಳಗೆ ಬಂದವಲ್ಲ ರೀ, ಈಗ ಕೈ ಕೆಳಗೆ ಬಂದವ, ಕಾಲುಗಳು ರೀ ಕೆಳಗೆ ಬಂದವ, ಟೊಂಗಿಗಳು ಏನು ಟೊಂಗಿಗಳು ಕೆಳಗೆ ಬಂದವ. ಈ ಬೇರೆ ಬುಡ ಏನಂದರೆ ಬಡ್ಡಿ ಮೇಲ್ಭಾಗ ಆಗಿದೆ. ಇಂಥದ್ದು ಇಲ್ಲಿ ಹೇಳ್ತಾರೆ, ಅಗ್ರದಲ್ಲಿ ಲೀಲಿಯಂ ವಿಷ್ಣು ರುದ್ರದ ಅಗ್ರದಲ್ಲಿ. ಈಗ ಕೊನೆಗೆ ರುದ್ರ ಪರಮಾತ್ಮ ಇರ್ತಾರಂತೆ ಈ ದೇಹದಲ್ಲಿ, ಹೀಗೆಲ್ಲ ಅದು ಅಂತ ಹೇಳ್ತಾರೆ. 6 ನೆಲೆಗಳ ಭೇದಿಸಿ 96 ಶಾಖೆಗಳು ಆಡಿ ಸೂಕ್ಷ್ಮ ದ್ವಾರ ಒಳಗೆ 2 ಪಕ್ಷಿ ಸೇರಿ ಸುಖ ಸಾರು ಉಣ್ಣುತ್ತಲೆ. ಇದ್ರೊಳಗೆ ಈ ಗಿಡದೊಳಗೆ ಪಕ್ಷಿ ಹೊರಗೆ ಗಿಳಿ ಇರ್ತಾವೆ, ಅದರಂತೆ ಇದ್ರೊಳಗೆ ಇಲ್ಲಿ ಕೂಡ ಗಿಳಿಗಳದಾವ. ಇಲ್ಲಿ ಏನದಂದ್ರೆ ಸೂಕ್ಷ್ಮ ದ್ವಾರ ಅಂದರೆ ಈಡ ಪಿಂಗಳ ಸುಷುಮ್ನ ಅಂತೇಳಿ ನಾಡಿಗಳ್ತಾಯಿದ್ರು. ನಾಡಿ ಎಷ್ಟು ಈ ದೇಹದಲ್ಲಿಂದ 72,000 ನಾಡಿದವ್ರಿ. ಎಷ್ಟು ರೀ? 72,000 ನಾಡಿಗಳದ ನಮ್ಮ ದೇಹದಲ್ಲಿ. ಅದರೊಳಗೆ ಈಡ ಮತ್ತು ಪಿಂಗಳ ಸುಷುಮ್ನ ಅಂಥೇಳಿ, ಈಡ ಅಂದರೆ ಎಡನಾಡಿ, ಪಿಂಗಳ ಅಂದ್ರೆ ಬಲನಾಡಿ, ಸುಷುಮ್ನ ಅಂದ್ರೆ ಮಧ್ಯದ ನಾಡಿ. ಈ ನಾಡಿಯಲ್ಲಿರ್ತಕ್ಕಂಥ ಯೋಗ ಸಾಧಿಸುವಾಗ ಈ ನಾಡಿಗಳ ಮೂಲಕ ಆತ್ಮ ಈ ದೇಹದಂತ ನಾವೆಲ್ಲ ಈ ದೇಹದ ಒಳಭಾಗಿದ್ದು ಆ ನಾಡಿ ಒಳಭಾಗದಲ್ಲಿ ಪ್ರವೇಶ ಮಾಡಿ ಮೇಲ್ಭಾಗ ಹೋದಾಗ ಅಂತಕ್ಕಂಥ ಚಕ್ರಗಳು, ಕಮಲಗಳು ಎಲ್ಲ ಸಿಗ್ತಾಯಿದೆ. ಈ ಬರ್ತಾವೆ ನೋಡ್ರಿ, ಎಲ್ಲ ಅಕ್ಷರಗಳು ಒಂದೊಂದು ದೊಡ್ಡದ ಕಮಲಗಳು. ಆ ದೊಡ್ಡದ ಮೇಲೆ ಇರ್ತಕ್ಕಂಥ ಅಕ್ಷರಗಳೆಲ್ಲ ಈ ಹೊರಗಿರ್ತಕ್ಕಂಥ ಅಕ್ಷರದ ಒಳಭಾಗದ ಅಕ್ಷರಗಳು ಇಲ್ಲಿ ಒಳಭಾಗದಲ್ಲಿ ಹೀದ್ಕೊಂಡು ಅಲ್ಲಿರ್ತಕ್ಕಂಥ ಪಕ್ಷಿಗಳು ದ್ವಾರದೊಳಗೆ 2 ಪಕ್ಷಿ ಸೇರಿ ಸುಖ ಸಾರು ಉಣ್ಣುತ್ತವೆ. ಅಂದರೆ ಒಂದು ಪಕ್ಷಿ ಸುಖ ಸಾರು ಉಣ್ತದೆ. ಒಂದು ಪಕ್ಷಿ ಯಾವುದಂದ್ರೆ ಜೀವಾತ್ಮ ಒಂದು ಪಕ್ಷಿ, ಇನ್ನೊಂದು ಪರಮಾತ್ಮ ಒಂದು ಪಕ್ಷಿ ಅಂತ. ಜೀವಾತ್ಮ ತಾನು ಮಾಡಿದ ಕರ್ಮದ ಫಲವನ್ನು ಅಂತಕ್ಕಂಥವನಾಗ್ತಾ ಇದ್ದಾನೆ. ಪರಮಾತ್ಮ ನೋಡ್ತಾನೆ ಸಾಕ್ಷಿಯಾಗಿ, ಇದು ಕೆಲಕ್ಕೂ ಸಾಕ್ಷಿಯಾಗಿದೆ. ದೇಹದೊಳಗೆ ಪರಮಾತ್ಮ ಕೂಡ ವಾಸ ಮಾಡಿದ್ದಾರೆ. ಯೋಗಿಗಳ ಆ ಪರಮಾತ್ಮನ ಒಳ ಭಾಗದಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೆ ಹೊರ ಜಗತ್ತೆಂಬ ಬನದೊಳ ರಾರಾಜಿಸುವ ಮರದಿ, ಹೊರ ಜಗತ್ತು ಅಂತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಬನ ಇದು ವನ. ಇದರೊಳಗೆ ಎಷ್ಟು ದೇಹಗಳವ ರೀ? ವನ ಅಂದರೆ ಏನು ರೀ? ವನ ಅಂದರೆ ಭಾಳಷ್ಟು ಗಿಡಗಳು ಕೂಡಿ ಈ ಹೊರ ಜಗತ್ತಿನೊಳಗಿರ್ತಕ್ಕಂಥ ಎಷ್ಟು ಜೀವರಾಶಿ ಅಲ್ಲ, ಎಲ್ಲ ಮನುಷ್ಯರು ಎಲ್ಲ ಉಲ್ಟಾ ಗಿಡಗಳು. ಇದರೊಳಗೆ ಗಿಡ ಇದ್ದರೆ ಪಕ್ಷಿ ಬರ್ತಾವೆ. ಹೊರ ಜಗತ್ತೆಂಬ ಬನದೊಳಗೆ ರಾರಾಜಿಸುವ ಮರದಿ 9 ಪುಷ್ಪಗಳರಳಿ. ಇದರೊಳಗೆ ಪುಷ್ಪಗಳು ಬಂದು ಏನಂದ್ರೆ ಹೂಗಳರಳಿದು 9 ನವ್ಯದ ಭಕ್ತಿ ಹೇಳ್ತಕ್ಕಂಥ ಹೂಗಳರಳಿದು. ಹೊರ ಬಿಂದು ಕಳೆನಾದವು. ಇಲ್ಲಿ ಹೊರ ಬಿಂದು ಅಂದರೆ ಬಿಂದು ಅಂತಕ್ಕಂಥ ಸಮಯದಲ್ಲಿ ಒಂದು ತಪಸ್ಸು ಮಾಡ್ತಕ್ಕಂಥ ಅವರಿಗೆ ಆ ನೇತ್ರ ದೃಷ್ಟಿಯಲ್ಲಿರುವಾಗ ಒಂದು ಪ್ರಕಾಶ ಕಾಣ್ತದೆ, ಅದು ಬಿಂದು ಅಂತಾರೆ. ಆಮೇಲೆ ಕಳೆ ನಾದ ಅಂತ ಹೇಳ್ತಾರೆ. ಇವು ಎಂತೆಂಬ ಪರಿಮಳವು ಪುತ್ರೇಶವುದು ವತ್ಸ, ಇವೆಲ್ಲ ಇಂಥವು ಶೋಭಾಯಮನ ಶೋಭಿಸ್ತಕ್ಕಂಥ ಇದ್ದಾವೆ ಅಂತ ಹೇಳ್ತಾರೆ. ಆಮೇಲೆ ಪುದಿದ ಅಜ್ಞಾನವೆಂಬ ಪಣ್ಣೆಲೆಗಳು ಉದುರಿ, ಗಿಡದೊಳಗಿನ ಎಲೆಗಳು ಉದುರ್ತಾವೆ ನೋಡಿ, ಹಾಗೆ ಅಜ್ಞಾನ ಅಂತಕ್ಕಂಥ ಎಲ್ಲ ಎಲೆಗಳು ಉದುರಿ ಹೋಗಬೇಕು. ಪರಬ್ರಹ್ಮ ಬೋಧ ಎಂಬ ಮೃದುವಾದ ಚಿಗುರೆಲೆಗಳು ನೆರಳಾಗಿ, ಪರಬ್ರಹ್ಮ ಬೋಧ ಅಂದರೆ ಅಧ್ಯಾತ್ಮ ಗುರುಗಳ ಮೇಲಿರ್ತಕ್ಕಂಥ ಬ್ರಹ್ಮಜ್ಞಾನ ಇರ್ತಲ್ಲ, ಅದನ್ನು ಪಡೆದುಕೊಂಡು ಬೋಧ ಎಂಬ ಮೃದುವಾದ ಚಿಗುರೆಲೆಗಳು ನೆರಳಾಗಿ, ಹೌದು ಗಿಡ ಚಿಗುತು ನೆರಳಾಗ್ತದೆ. ಪರಬ್ರಹ್ಮ ಬೋಧ ಎಂಬ ಮೃದುವಾದ ಚಿಗುರೆಲೆಗಳು ನೆರಳಾಗಿ ಹೃದಯಕ್ಕೆ ಆನಂದ ಪಣ್ಣು ವತ್ಸ, ಹಾಗೂ ಹೃದಯಕ್ಕೆ ಆನಂದ ಅಂತಕ್ಕಂಥ ನಿನ್ನೊಳಗೆ ಪರಮಾತ್ಮನ ನೋಡು.
ನಿನಗೆ ಆನಂದ ಪ್ರಾಪ್ತಿ ಆಗ್ತದೆ. ಮತ್ತು ಕೇವಲ ಸಂಸಾರ ಅಷ್ಟಕ್ಕೆ ಕೂತಂದ್ರೆ ಇದು ಬರುವುದಿಲ್ಲ. ಮೊದಲು ಯೋಗಿಯಾಗಲು ಭವದ ರೋಗಿಯಾಗಬೇಡ, ಯೋಗಿಯಾಗು ಅಂತ ಹೇಳಿ ಪರಮ ಜ್ಞಾನಾಮೃತವನ್ನು ತುಂಬಿರುವ, ಇಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಜ್ಞಾನಾಮೃತವನ್ನು ತುಂಬಿಕೊಂಡಿರ್ತಕ್ಕಂಥ ವರ ಮೋಕ್ಷ ಎಂಬ ಫಲವನ್ನಿತ್ತು. ವರ ಮೋಕ್ಷವೇ ಅಂತಕ್ಕಂಥ ರಸ, ಅದೇನೆಂದರೆ ಜ್ಞಾನ ಅಂತಕ್ಕಂಥ ರಸ, ಮೋಕ್ಷ ಅಂತಕ್ಕಂಥದ್ದಲ್ಲ, ಅದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಫಲ. ಅದು ಅಂಥ ಫಲವನ್ನಿತ್ತು ಗುರು ಮಹಾಲಿಂಗನ ಭಕ್ತರಿಗೆ ಕರೆದು ಕೊಡುವುದರಲ್ಲಿ ವತ್ಸ. ಗುರು ಮಹಾಲಿಂಗ ಅಂತಕ್ಕಂಥವ್ರು ಪರಮಾತ್ಮ ಸ್ವರೂಪರು. ಅಲ್ಲಿ ವರಜ್ಞಾನವನ್ನು ಜ್ಞಾನ ರಸದಿಂದ ಕೂಡಿರ್ತಕ್ಕಂಥ ಮೋಕ್ಷವನ್ನು ಕರೆದು ಕೊಡ್ತಕ್ಕಂಥರಾಗ್ತಾ ಇದ್ದಾರೆ. ಅಂಥ ಮಹಾತ್ಮರನ್ನು ಗುರುಗಳನ್ನು ಕುರಿತು ಶರಣಾಗ್ತಾವು. ಮಹಾತ್ಮರಲ್ಲಿ ಅಂಥ ಶಕ್ತಿ ಇರ್ತದೆ. ಯೋಗಿಗಳು ಹೌದು, ಬ್ರಹ್ಮಜ್ಞಾನಿಗಳು ಹೌದು ಅಂತ ಹೇಳ್ತು ಮಾತು. ಹೀಗೆ ಅಂಥ ಸಾಮರ್ಥ್ಯ ಇರ್ತಕ್ಕಂಥ ಗುರುಗಳು ಈ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಸದ್ರುಗಳು. ಈಗ ಕೇಳ್ತಾ ಅಲ್ಲಿರ್ತಕ್ಕಂಥ ಎಲ್ಲ ಅಲ್ಲಿರ್ತಕ್ಕಂಥ ಸದ್ಭಕ್ತರು ಕೂಡ ಆನಂದ ಆಗ್ಯದ. ಆಮೇಲೆ ಅಲ್ಲಿರ್ತಕ್ಕಂಥ ಮಾತನ್ನು ಹೊಂದಿರಲ್ಲ ಯಾರು ಅವಧೂತ ಗುರುಗಳು, ಅವರು ಕೂಡ ಇದ್ದರು. ಈಗ ಆನಂದ ಆಗ್ಯದ. ಅವ್ರು ಇಷ್ಟೆಲ್ಲ ಶ್ರವಣ ಮಾಡ್ತಾ ಬಂದರೆ ಎಷ್ಟೋ ದಿವಸ ಅಲ್ಲಿ ವಾಸ ಮಾಡಿದರು, ಸರಿ ಆಯಿತು. ಕೊನೆಗೆ ಒಂದು ದಿವಸ ಅಂತಾರೆ ಅಪ್ಪವ್ರ, ನಾನು ಸಂಚಾರಕ್ಕೆ ಹೋಗಿ ಬರ್ತಾಯಿದ್ದೀನಿ, ದೇಶಾಟನೆ ಮಾಡ್ತಕ್ಕಂಥ ಆಗ್ತಾಯಿದ್ದೀನಿ, ತೀರ್ಥಕ್ಷೇತ್ರಗಳಿಗೆ ಸ್ವಲ್ಪ ಅನುಗ್ರಹ ಮಾಡಿ ಹೋಗಿ ಬರ್ತಾಯಿದ್ದೀನಿ ಅಪ್ಪವ್ರ ಅಂತ ಹೇಳ್ತಾರೆ. ಅಪ್ಪವ್ರು ಹೇಳಿದರು, ಗುರುಗಳ ವಾಕ್ಯವನ್ನು ಕೇಳುವ ಅವ್ರು ತಿಳಿದೇ ಹೇಳ್ತಿರ್ತಾರೆ. ಅಪ್ಪವ್ರು ಅಂತಾರೆ, ಹೌದು ತಪ್ಪನವ್ರೆ, ನೀವು ಬ್ರಹ್ಮಜ್ಞಾನಿ ಹೇಳ್ತೀರಿ, ಯೋಗಿ ಹೇಳ್ತೀರಿ, ಚಲೋ, ಭಾಳ ಸಂತೋಷ. ಆದರೆ ಈ ಸಂಚಾರ ಮಾಡ್ತಕ್ಕಂಥ ಒಂದು ಏನು ಸಮಯದಲ್ಲಿ ಈ ಸಮಯ ಸರಿಯಿಲ್ಲ. ನಾವು ಯಾವಾಗ ಹೇಳ್ತೀವಿ ಆಗ ನೀವು ಸಂಚಾರ ಮಾಡಿರಿ, ಆಗ ಹೋಗ್ರಿ, ಸರಿ ಇರ್ತದೆ. ಈಗ ಹೋಗೋದು ಸರಿ ಇಲ್ಲ, ಯೋಗ್ಯ ಇಲ್ಲ. ಇಲ್ಲರಪ್ಪ ಅವ್ರು ಆಶೀರ್ವಾದ ಮಾಡಿರಿ, ಹೋಗಿ ಬರ್ತಾಯಿದ್ದೀವಿ ಅಂತ. ಅಪ್ಪವ್ರು ಹೇಳ್ತಾರೆ ಬೇಡ ಅಂತ. ಇಲ್ಲರಪ್ಪ ಅವ್ರ ತಮ್ಮ ಆಶೀರ್ವಾದ ಇರಲಿ, ಆಶೀರ್ವಾದ ಹೋಗಿ ಬರ್ತಾಯಿದ್ದೀನಿ. ಅಪ್ಪವ್ರು ಅಂತಾರೆ, ಸರಿ ಹೋಗಿ ಬರ್ರಿ, ಆದ್ರೆ ನಾವು ಹೇಳಿದ್ದು ನೆನಪಿಟ್ಕೊಂಡ್ಬಿಡ್ರಿ, ಮರಿಬೇಡ್ರಿ ಯಾವ ಕಾಲಕ್ಕೂ. ನೀವು ಇಲ್ಲಿ ಮರಳಿ ಬರೋ ಪರ್ಯಂತರವಾಗಿ ಇನ್ನು ಮೇಲೆ ಏನು ಮಾಡಬಾರ್ದು, ಯೋಗಾಸನ ಮಾಡಿಕೊಂಡು ಯೋಗ ಸ್ಥಿತಿಗೆ, ಸಮಾಧಿ ಸ್ಥಿತಿಗೆ ಹೋಗಬಾರ್ದು. ನಿಮ್ಮ ಮನಸ್ಸು ಸಮಾಧಿ ಸ್ಥಿತಿಗೆ ಹೋಗಬಾರ್ದು. ಹೋದರೆ ಅವಶ್ಯವಾಗಿ ಹಾನಿ ಆಗ್ತದೆ. ಅಂದ್ರೆ ಯಾವುದನ್ನು ಎಲ್ಲಿ ಮಾಡಬೇಕು ಅದು ಸ್ಥಾನ ಮುಖ್ಯ ಇರ್ತದೆ, ಸ್ಥಾನ ಭೇದ ಇರ್ತವೆ. ಈ ಯೋಗದ್ದು ಸಂಸಾರಿಕರಿಗೆ ಗುರ್ತಾಗೋದಿಲ್ಲ ಏನು ಅನ್ನೋದು. ಸನ್ಯಾಸಿಗಳ ವಿಷಯ ಸಂಸಾರಿಕರಿಗೆ ತಿಳಿತಾಯಿಲ್ಲ, ಸಂಸಾರಿಗಳ ವಿಷಯ ಸನ್ಯಾಸಿಗಳಿಗೆ ತಿಳಿತಾಯಿಲ್ಲ. ಎಲ್ಲಿ ಮಠ ಬಂದಿರ್ತವೆ ಅಲ್ಲಿ ಅಧ್ಯಾತ್ಮ ಚಿಂತನೆ ನಡೀತದೆ, ಯಾರು ಯೋಗಾದಿಗಳು ಬಲ್ಲಂತ ಮಾತು ಬರ್ತಾರೆ, ಅಲ್ಲಿ ನೀವು ಯೋಗಾಸನ ಮಾಡಿದ್ರೆ ಬಾಧೆಯಲ್ಲ. ಆದರೆ ಈಗ ನೀವು ಹೋದ್ರೆ ಹಾಗೆ ಆಗೋದಿಲ್ಲ. ಅದನ್ನು ಮೀರಿ ಬೇರೆ ಆಗ್ತದೆ, ಕಷ್ಟ ಆಗ್ತದೆ. ಕೊನೆಗೆ ಅಷ್ಟಲ್ಲ, ನಿಮ್ಮ ಪ್ರಾಣ ಹೋಗ್ತಕ್ಕಂಥದ್ದು ಕೂಡ ಆಗ್ತದೆ. ಅದಕ್ಕಾಗಿ ನೀವು ಈಗ ಹೋಲಿಕ್ಕೆ ಯೋಗ್ಯ ಸಮಯ ಇಲ್ಲ, ಈಗ ಬಿಟ್ಟು ಬಿಡ್ರಿ, ಬೇಡ ಅಂತ ಹೇಳ್ತಾರೆ. ಆದರೂ ಇಲ್ಲರಪ್ಪ ಅವರ ತಮ್ಮ ವಾಕ್ಯವನ್ನು ನಾನು ಎಂದೂ ಕೂಡ ಮೀರುವುದಿಲ್ಲ, ತಮ್ಮ ವಾಕ್ಯವನ್ನು ಪಾಲಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಅಪ್ಪವ್ರಂತಾರೆ, ಸರಿ ಪಾಲಿಸ್ತಾ ಇದ್ದೀರಿ, ಪಾಲಿಸ್ಬೇಕಂತೀರಿ. ಮೇಲೆ ಹೇಳ್ತೀವಿ ನೋಡಿ, ಬುದ್ಧಿಯಿಂದಲೇ ಕರ್ಮವನ್ನು ತಿದ್ದಿಕೊಳ್ಳುವೆನೆಂದೆನ ಬೇಡ, ಆ ಬುದ್ಧಿಯನ್ನು ಆ ಕರ್ಮ ಗುದ್ದಿಕೊಳ್ಳುವುದು ಸರ್ವಜ್ಞಾತ. ಸರ್ವಜ್ಞ ಹೇಳ್ತಾರೆ, ಬುದ್ಧಿಯಿಂದ ನಾವೇನು ತಿದ್ದುಕೊಂಡು ನಾವು ಸರಿ ಮಾಡ್ತಾ ಇದ್ದೀವಿ, ಬರೋರಿ ಮಾಡ್ಕೋತೀವಿ ಅಂದ್ರೆ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲಪ್ಪ. ಆ ಬುದ್ಧಿಯನ್ನು ಕರ್ಮ ಬಂದು ಗುದ್ದಿಕೊಂಡು ಬಿಡ್ತದೆ, ಬುದ್ಧಿನ ಇರಂಗಿಲ್ಲ. ಆಗ ಏನಂತಂದ್ರೆ ಸಿಕ್ಕದಾಗಿ ಹೋಗ್ಬಿಡ್ತದೆ. ಆಗ ನಾವು ಹೇಳಿದ ವಿಷಯ ನೆನಪು ಉಳಿದಿಲ್ಲ, ಇದನ್ನು ಮೀರಿ ನಿಮಗೆ ತೊಂದರೆ ಆಗ್ತದೆ. ಇದೇ ನೀವು ಏನಂತ ಕಡೆ ಬೆಟ್ಟಿ ಕೂಡ ಈ ದೇಹದಿಂದ ಆಗ್ತಕ್ಕಂಥ ಆಗ್ತದೆ. ಹೇಗಾಗ್ತದೆ, ನೀವು ಭೂಮಿಯಲ್ಲಿ ಇರೋದು ತಪ್ಪಿಡ್ದಪ್ಪ, ನಿಮ್ಮ ದೇಹ ತ್ಯಾಗ ಆಗ್ತದೆ. ಇವು ಹೋಲಿಕ್ಕೆ ಹೋಗ್ಬೇಡ್ರಿ, ನಾವು ಯಾವಾಗ ಹೇಳ್ತೀವಿ ಆಗ ಹೋಗ್ರಿ, ಸರಿ ಆಗ್ತದೆ ಅಂತೇಳಿ. ಆಗ ಅವ್ರು ಅಂತಾರೆ, ಇಲ್ಲರಪ್ಪ ಅವ್ರ, ಯಾವಾಗಲೂ ತಮ್ಮ ಅನುಗ್ರಹ ನನ್ನ ಜೊತೆಗೆ ಇರುವಾಗ ಚಿಂತೆ ಏನದ, ಯಾವಾಗಲೂ ತಮ್ಮ ಅನುಗ್ರಹ ಇರಲಿ, ತಮ್ಮ ವಚನ ನಾನು ಮೀರುವುದಿಲ್ಲ. ನಾನು ತಮ್ಮ ಆಜ್ಞೆಯನ್ನು ಪಾಲಿಸ್ಕೊಂಡು ಎಲ್ಲಿಯೂ ಕೂಡ ಯೋಗಾಸನವನ್ನು ಮಾಡುವುದಿಲ್ಲ, ಯೋಗವನ್ನು ಸಾಧಿಸೋದಿಲ್ಲ, ಸಮಾಧಿ ಸ್ಥಿತಿಗೆ ಹೋಗೋದಿಲ್ಲ ಅಂಥೇಳಿ ಅಪ್ಪರು ಹೇಳ್ತಾರೆ. ಇಲ್ಲ ಬೇಡ ಸ್ವಾಮಿಗಳು, ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಬೇಡ, ಸಮಯ ಯೋಗ್ಯ ಅಲ್ಲ, ಬೇಡ ಅಂತ ಹೇಳಿದ್ರು ಭಾಳ ಸಲ ಹೇಳ್ತಾರೆ.
ನೀವು ಕೂಡ ನಿಮ್ಮಲ್ಲಿ ಮನೆಯೊಳಗೆ ಯಾರಾದರೂ ಊರಿಗೆ ಹೊರಟಿರ್ತಿರಲ್ಲ, ಆಯ್ತು ನಾವು ಹೋಗೇ ಬರ್ತೀವಲ್ರಿ ಅಂತೇಳಿ ಹೇಳ್ತಿರ್ತೀರಿ, ಹೋಗೇ ಬಿಡ್ತೀವಲ್ರಿ ಅಂದಾಗ ಆ ಮಾತು ಕೇಳಿದಾಗ ಯಾರು ಇದ್ದವ್ರು ನೆನಪಿಟ್ಕೊಳ್ರಿ, ನಾವು ಇನ್ನು ಹೋಗೇ ಬಿಡ್ತೀವಲ್ರಿ, ನಾನು ಇನ್ನು ಹೋಗೇ ಬಿಡ್ತೀವಿ ಅಂತ ಅಂತಿರ್ತಾರಲ್ಲ, ಆಗ ಅಂಥವ್ರು ಒಂದು 5 ನಿಮಿಷ 10 ನಿಮಿಷ ಕೂಡಿಸ್ರಿ. ಇನ್ನು ನಾವು ಹೋಗೇ ಬಿಡ್ತೀವಿ ಅಂದ್ರೆ ಅದರ ಅರ್ಥ ಹೇಳ್ರಿ, ಮುಂದೋಗಿ ಆಕ್ಸಿಡೆಂಟ್ ಆಗೋದು ಮತ್ತೇನು ಆಗೋದು ತೊಂದರೆ ಆಗಿ ಮರಳಿ ಬರ್ತಕ್ಕಂಥದ್ದು ಇರೋದಿಲ್ಲ, ಭಾಳ ಸಮಸ್ಯೆ ಆಗ್ತಾವೆ. ಅದಕ್ಕಾಗಿ ಒಂದು 5 ನಿಮಿಷ ಕೂಡಿಸ್ರಿ. ಅವರು ಕೂಡಿಸಿ ನಂತರ ಅವ್ರು ಹೋಗಿ ಬರ್ತೀವಿ ಅಂತ ಹೇಳ್ಬೇಕು. ಅವರು ಆಯ್ತು ನಾವು ಹೋಗೇ ಬಿಡ್ತೀವಿ ಅಂತಂದ್ರೆ ಅದನ್ನು ಮತ್ತೆ ಹೋಗೇ ಬಿಟ್ರಿ ಏನು ಮಾಡೋದು. ಇವ್ 3 ಸಲ ನಮ್ಮ ಹುಂಕಿ ಗುರ್ಲಿಂಗ ಈಗ ಬಂದಿರೋ ಮಠಕ್ಕೆ ನಾವು ಹೋಗಿ ಬಿಡ್ತೀವಿ ನೋಡ್ರಪ್ಪ. ನಾವು ಹೋಗಿ ಬಿಡ್ತೀವಿ ನೋಡ್ದಕ್ಕೆ ಗಡಿಬಿಡಿ ಮಾಡಿ ಹೇಳಕ್ಕೆ ಹೋದ್ರಿ. ನಾವೊಂದು ಬೇಡ ಅಂತಂದಿರು, ಎಷ್ಟು ಹೇಳಿ ಕೇಳಿದ್ರು, ಇಲ್ಲಿ ನಾವು ಹೋಗಿ ಬಿಡ್ತೀವಿ ನೋಡ್ರಪ್ಪ. ಎದ್ದು ಮುಂದೆ ಹೋದರು. ಅವು ನಮ್ಮ ಕೈಗೆ ಸ್ವಲ್ಪ ಸ್ಪರ್ಶ ಆಯ್ತವು, ಹಂಗೆ ಹೇಳಿ ಹೋಗುವಾಗ ಕೈ ಸ್ಪರ್ಶ ಆಯಿತು, ಅದು ಬೇರೆ ಅನಿಸ್ಬಿಡ್ತು. ಅದಕ್ಕೆ ಹೀಗಾಯಿತು. ಅಪ್ಪವ್ರು ಸ್ಮರಣೆ ಮಾಡಿದಾಗ ಏನಾಯ್ತಂದ್ರೆ ಅಪ್ಪವ್ರು ಏನು ತೋರಿಸಿರಂದ್ರೆ, ಆ ಡ್ಯಾಮ್ ಅದಲ್ಲ ಇಲ್ಲಿ, ಯಾವುದು ಹಿಪ್ರಿ ಡ್ಯಾಮ್ದಿಂದ ಈಚೆಗಡೆ ಬಹುಶಃ ಒಂದು 20-30 ಫೂಟ್ ದೂರದಲ್ಲಿ, 30-40 ಫೂಟ್ ಇರ್ಬೋದು, ಅಷ್ಟು ದೂರದಲ್ಲಿ ಆಕ್ಸಿಡೆಂಟ್ ಆಗಿ ಅದರೊಳಗೆ ಗಾಡಿ ಬಿದ್ದು ಅವರ ತೀರ್ಕೊಂಡಾಗ ತೋರಿಸ್ಬಿಟ್ರಪ್ಪ ಅವರು. ಆಗ ನಾವು ಹೇಳಿದ್ವಿ, ನೀವು ಹೋಗೋದು ಬೇಡ, ಈಗ ಬಿಟ್ಟು ಬಿಡ್ರಿ. ನಾವು ಹೋಗ್ತಂತಲ್ಲ, ಈಗ ಹೋಗೋದು ಬೇಡ, ಬಿಟ್ಟು ಬಿಡ್ತೀವಿ. ಭಾಳಷ್ಟು ಹೇಳಿದ್ರಿ. ಅವ್ರು ಭಾಳ ಒತ್ತಾಯ ಪರ ಇಲ್ಲ ಹೋಗ್ತಾನಪ್ಪ ಅನ್ನೋದ್ರು. ಅದನ್ನು ಒತ್ತಾಯ ಮಾಡಿದ್ವಿ. ಇಲ್ಲಪ್ಪ ಒಂದು ಹೋದ್ರೆ ಏನಾಕತಿ ಅಂತ ಹೇಳ್ರಿ. ಕೊನೆಗೆ ಅಪ್ಪವ್ರು ನಮ್ಗೆ ಏನು ತೋರಿಸ್ತಾರೆ ಅಂತ ಹೇಳಿದ್ವಿ. ಇಂಥಲ್ಲಿ ಹೀಗಾಗ್ತದಪ್ಪ, ಹೀಗಾಗ್ತಂತ ಅಪ್ಪವ್ರು ಹೇಳಿದ್ದಾರೆ, ಅದಕ್ಕೆ ಹೋಗ್ಬೇಡ್ರಿ ಅಂತ. ಇಲ್ಲಪ್ಪ ಅವ್ರ ಏನಿಲ್ಲ, ಅಪ್ಪವ್ರ ಆಶೀರ್ವಾದ ಹೋಗ್ತಂತಂದ್ರು. ಹೋದ್ರೆ ಮತ್ತೊಮ್ಮೆ ಭೇಟಿ ಆಗೋದಿಲ್ಲ, ಹಾಗಾಗ್ತದೆ. ಅಪ್ಪವ್ರ ಗುರುತು ಹೆಂಗೆ ಹೋದ್ರಿ ಅದು ಅಥವಾ ಇಲ್ಲೇ ಗುರ್ತಾಗ್ತದೆ ಅಲ್ಲೇ. ಅಂದ್ರೆ ಗುರುಗಳು ಯಾವ ರೀತಿ ತೋರಿಸ್ತಾರೆ ಅಂದ್ರೆ ಭಾಳ ವಿಶೇಷ ಇರ್ತದೆ ರೀ. ಒಂದು 20-25 ನಿಮಿಷ ಆಗಿರ್ಬೇಕು ರೀ. ಆ ಹಿಪ್ಪರಿ ಡ್ಯಾಮ್ದಿಂದ ಒಬ್ಬರು ಮಠಕ್ಕೆ ಬಂದ್ರಿ. ಅಪ್ಪವ್ರು ಹಿಪ್ಪರಿ ಡ್ಯಾಮ್ ದಾಟಿ ಒಂದು 30 ಫೂಟ್ 40 ಫೂಟ್ ಒಳಗೆ ರೀ ಆಕ್ಸಿಡೆಂಟ್ ಆದ್ರಪ್ಪ. ಅವರು ಸತ್ತೋಗ್ಯಾರ, ರೋಡ್ ಮೇಲೆ ಸತ್ತೋಗ್ಯಾರ. ಇನ್ನೊಬ್ಬರು ಬೇರೆಯವ್ರು ಆಕ್ಸಿಡೆಂಟ್ ಆಗಿ ಅದೇ ಜಾಗ ಸತ್ತೋಗಿದ್ರು. ಆಗ ಅವರು ಹುಂಕಿ ಗುರ್ಲಿಂಗ ಗಾಬರಿ ಆಗಿ ಅಪ್ಪ ಅವರು ಉಳಿದ್ರಿ. ಅಪ್ಪವ್ರು ಆ ಜಾಗದಲ್ಲಿ ಆಗ್ತಕ್ಕಂತಲ್ರಿ ಉಳಿದ್ರಿ ಅವರು. ಅದಕ್ಕೆ ಯಾರಾದರೂ ಸನ್ಯಾಸಿಗಳಿರಲಿ, ಮನೆಯೊಳಗೆ ತಾಯಿ ಇರಲಿ, ತಂದೆ ಇರಲಿ, ಅಥವಾ ಪತ್ನಿ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಒಂದು 10 ನಿಮಿಷ ಅವರು ಭಾಳಷ್ಟು ಒಂದು ಸ್ವಲ್ಪ ಕೊಡ್ರಿ, ಚಹಾ ಕುಡಿದ್ರೆ ಹೋಗ್ರಿ, ಒಂದು ಸ್ವಲ್ಪ ಕೊಡ್ರಿ ಹೇಳಿ ತಿಳ್ಕೊರಿ. ಭಾಳ ಒತ್ತಾಯ ಇಲ್ಲ, ಒಂದು ಗಡಿಬಿಡಿ ನಾವು ಹೋಗ್ತೀವಿ, ನಾವು ಹೋಗ್ತೀವಿ ಗಡಿಬಿಡಿ, ನಾವು ಹೋಗೇ ಬಿಡ್ತೀವಲ್ರಿ ಅಂತ ಹೇಳಕತ್ತಾರಂದ್ರೆ, ಎಷ್ಟು ಒತ್ತಾಯ ಮಾಡಿದ್ರು ಕೇಳಿ ನಾವು ಹೋಗ್ಲಕತ್ತಾರಂದ್ರೆ ಅವ್ರು ಅವಶ್ಯವಾಗಿ ಸ್ವಲ್ಪ ಕೂಡಿಸೋದು. ಯಾಕಂದ್ರೆ ಮುಂದೆ ಹೊರಟಾರ ತಿಳ್ಕೊಳ್ದವ್ರು ಅಷ್ಟು ಜೋರು ಕಲಿಯಾಗ್ತದೆ. ಎಲ್ಲಿ ತಲೆ ಬಿಡ್ತಾ ಅಲ್ಲಿ ಕಾಲು ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ, ಕೇಳಿಲ್ಲ, ಹೀಗಾಗ್ತದೆ. ಆದ್ರೆ ನಮ್ಮ ಅವಧೂತಪ್ಪನವರು ಅಪ್ಪವ್ರು ಹೇಳಿದ್ದು ಕೇಳಿಲ್ಲ. ಅಪ್ಪವ್ರೆ ತಮ್ಮ ಆಜ್ಞೆಯನ್ನು ಪಾಲಿಸ್ತಾ ಇದ್ದೀನಿ ರೀ, ಎಲ್ಲಿಯೂ ಕೂಡ ನಾನು ಯೋಗವನ್ನು ಸಾಧಿಸೋದಿಲ್ಲ. ಅಪ್ಪವ್ರನ್ನ ಹೋಗೇ ಬರ್ತಾನೆ ನಡಪ್ಪವ್ರ, ನಾವು ಹೋಗ್ತಾನೆ ನಡಪ್ಪವ್ರ ತಂದು ಒತ್ತಾಯ ರೀ ಹೇಳಿದರು. ಅಪ್ಪವ್ರಂದರು ಆಯಿತು, ಹೇಳಿದ ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ, ಪಕ್ಕ ನೆನಪಿಟ್ಕೊಳ್ರಿ, ಇದು ಎಲ್ಲಿ ಮರಿಬೇಡ್ರಿ ಅಂತ ಹೇಳಿದ್ರಪ್ಪ ಅವರು. ಹ್ಞೂ ರೀ ಅಪ್ಪವ್ರ ಅಂತ ತಿಳ್ಕೊಂಡು ಅವರು ಅಪ್ಪವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಪ್ಪವರು ಆಯಿತು ಹೋಗ್ಬಾರ ಅಂತ ಹೇಳಿದರು. ಇಲ್ಲಿಗೆ ಇವತ್ತಿನ ಒಂದು ಭಾಗ ಇಲ್ಲಿ ಇದು 31ನೇ ಅಧ್ಯಾಯ ಇಲ್ಲಿ ಮುಗಿತು. ಇಲ್ಲಿಗೆ 7ನೇ ಇದು ಯಾವುದು 9ನೇ ಅಧ್ಯಾಯದ 1ನೇ ಅಧ್ಯಾಯ ಅವರು ಈ ಅರ್ಧ ಭಾಗ ಅಲ್ಲಿ ಅದನ್ನು ನಾಳಿನ ದಿವಸ ಉಳಿತಕ್ಕಂಥ ಭಾಗ ಮುಂದೆ ಏನಾಯಿತು ಅನ್ನೋ ನಾವು ನೋಡ್ಬೇಕಾದ್ರೆ ನೋಡ್ರಿ. ಇಲ್ಲಿ ನೋಡ್ಬೇಕು 9ನೇ ಅಧ್ಯಾಯದ 1ನೇ ಅಧ್ಯಾಯದ 9ನೇ ಭಾಗದ 1ನೇ ಅಧ್ಯಾಯದಲ್ಲಿ ಆ ವಿಷಯ ಬರ್ತದೆ. ನೀವು ಅವಧೂತಪ್ಪನವ್ರು ಏನು ಮಾಡಿದರು ಅಂತ ಮತ್ತು ಆಗ ನೋಡ್ಬೇಕಲ್ಲ, ಆದಾಗ ನೋಡ್ಬೇಕಲ್ಲ ಈಗೇನು ನೋಡೋದು ವಿಷಯ ನೀವು ಕೊಡ್ಕೊಂಡು ನೋಡೋಣಂತ. ಒಂದನೇದಾಗಿ ಗುರುಗಳ ಮಾತನ್ನು, ತಾಯಿ ತಂದೆ ಮಾತುಗಳನ್ನು
ಅತಿಥಿಗಳ ಮಾತನ್ನು ಹೀಗೆ ಪಾಲಿಸ್ಬೇಕು, ಮೀರಬಾರ್ದು. ಅದ್ರೊಳಗೆ ತನ್ನ ಹಿತ ಇರ್ತದೆ, ಕೇಳಬೇಕು. ಕೇಳಿದ್ರೆ ಒಮ್ಮೆ ಕಷ್ಟ ಬರ್ತಾವೆ. ಇವ್ರು ಯಾವ ರೀತಿ ಕಷ್ಟ ಬಂತು ಏನಾಗ್ತದೆ ಇದು ನಾವು ನೋಡ್ಬೇಕಂದ್ರೆ ಯಾವ ನೋಡ್ಬೇಕಂದ್ರೆ ನಾಳೆ ಸಾಯಂಕಾಲ ಸಾಧಾರಣ 7:30 ಗಂಟೆ ಅಥವಾ 8 ಗಂಟೆ ಸುಮಾರಿಗೆ ನೋಡೋಣ ಅಂತ ಸದ್ರುಳು ಅವಧೂತಪ್ಪನವರೇ ಏನು ಹೇಳಿದರು, ಹೋಗಬೇಡ್ರಿ ಅಂತ ಹೇಳಿದರು. ಶಿವಲಿಂಗಮ್ಮನವ್ರಿಗೆ ಹೇಳಿದರು, ಲಕ್ಷ್ಮಣ ಶಿವಲಿಂಗೇಶ್ವರಪ್ಪರು ತಪಸ್ಸು ಮಾಡ್ಲಿಕ್ಕೆ ಹೋಗಬೇಡಮ್ಮ. ಅವರು ಅಹಂಕಾರದಿಂದಾಗಿ ಕೆಟ್ಟು ಹೋಗ್ಬಿಟ್ರು. ಕೈಕಾಲು ಸಹಿತ ಕತ್ತರಿಸಿ ಹೋಗ್ಬಿಟ್ರು. ಕೈಕಾಲು ಕತ್ತರಿಸಿ ಹೋದು ಹುಣ್ಣುಗಳಾಗಿ ತೊಂದರೆಯಾಗಿ ಕೊನೆಗೆ ಸ್ಮಶಾನದಲ್ಲಿ ಇಳಿಸಿ ಬಂದರು. ಕೊನೆಗೆ ಅಪ್ಪವರ ಅವ್ರು ಮಾತ್ರ ಹೋಗಿ ಅವ್ರು ಸೇವೆ ಮಾಡ್ತಾರೆ. ಲಕ್ಷ್ಮಣ ಸಿದ್ದೇಶ್ವರಪ್ಪ ಅವ್ರ ರೂಪದಲ್ಲಿ ದರ್ಶನ ಕೊಡ್ತಾರೆ. ಅವರು ಗುರುಗಳ ಅಪ್ಪಣೆ ಆಜ್ಞಾನುಸಾರವಾಗಿ ಅವರು ರಕ್ಷಣೆ ಮಾಡ್ತಾರೆ. ರಕ್ಷಣೆ ಅಂದರೆ ಅವರು ಸೇವೆ ಮಾಡ್ತಾರೆ. ಕೊನೆಗೆ ಅಂತ್ಯದಲ್ಲಿ ದೇಹವನ್ನು ತ್ಯಾಗ ಮಾಡತಕ್ಕಂಥ ಸಂದರ್ಭ ಬರ್ತದೆ. ಈಗ ಅಲ್ಲೆಲ್ಲಿ ಭಾಳಷ್ಟು ಆಗ್ತಿರ್ತವೆ. ಯಾರೂ ಕೂಡ ತಾಯಿ ತಂದೆ ಮಾತನ್ನು, ಗುರುಗಳ ಮಾತನ್ನು, ಗುರು ಹಿರಿಯರ ಮಾತನ್ನು, ಗೆಳೆಯರ ಮಾತನ್ನು ಅಂದರೆ ಒಳ್ಳೆಯವ್ರು ಇರ್ಬೇಕಾರು. ಗೆಳೆಯರಂದ್ರೂ ಕೂಡ ಕರ್ಕೊಂಡು ಹೋಗಿ ರೊಕ್ಕ ಇಸ್ಕೊಂಡು ಕೊಲ್ಲೋರು ಇರಬಾರ್ದು. ಅಂಥವ್ರಿಗೆ ಗೆಳೆಯರು ಅನ್ಲಿಕ್ಕೆ ಬರೋದಿಲ್ಲ. ಒಳ್ಳೆಯವ್ರು ಇರ್ತಕ್ಕಂಥವ್ರತ್ತಲ್ಲ, ಕರೆದುಕೊಂಡು ಹೋಗಿ ಸರಿ ಕುಡಿಸ್ತಿರಂದ್ರೆ, ಕರ್ಕೊಂಡು ರೊಕ್ಕ ಆಡಕ್ಕೆ ಹಚ್ಚಿರಂದ್ರೆ, ಕರೆದುಕೊಂಡು ಹೋಗಿ ಮತ್ತೇನು ಮಾಡಕ್ಕೆ ಹಚ್ಚಿರದ, ಕರ್ಕೊಂಡು ಹೋಗಿ ಸೇ ಹಾಕ್ಸ್ಕೊಂಡು ಎಲ್ಲ ನಡಿ ಅಂತೇಳಿ ಕಳಿಸಿರೋದು. ಅವ್ರೆಲ್ಲ ಗೆಳೆಯರ್ತಲ್ಲ, ಹಿತಶತ್ರುಗಳು ಅಂಥವ್ರಿಗೆ. ಹಿತಶತ್ರುಗಳು ನೋಡ್ಲಿಕ್ಕೆ ಹಿತ ಮಾಡಿದ್ರೆ ಮಾಡ್ತಾರೆ, ಎಲ್ಲ ಹಾಳು ಮಾಡ್ತಾರೆ. ಅಂಥವ್ರಿಗೆ ಗೆಳೆಯರು ಆಗ್ಲಿಕ್ಕೆ ಬರ್ತಾಯಿಲ್ಲ. ಗುರುಗಳ ಸ್ಮರಣ ಮಾಡಿ ಯಾರು ಸತ್ಯವಂತರಿರ್ತಾರೆ ಅಂಥವ್ರ ಸಂಖ್ಯೆಯಲ್ಲಿ ಗುರುಗಳ ವಚನವನ್ನು ಯಾವ ಕಾಲಕ್ಕೂ ಮೀರಬಾರ್ದು. ತಾಯಿ ತಂದೆ ವಚನವನ್ನು ಯಾವ ಕಾಲಕ್ಕೂ ಮೀರಬಾರ್ದು. ಅದಕ್ಕೆ ಇನ್ನೂ ಕೆಲವೊಂದು ಹೇಳ್ತಾರೆ, ಪಾಲಿಸೋದು. ಡಾಕ್ಟ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತಾರೆ. ಡಾಕ್ಟ್ರಿಗೆ ಸುಳ್ಳು ಹೇಳಿದರೆ ನಿಮ್ಮ ರೋಗ ವಾಸಿ ಆಗೋದಿಲ್ಲ. ಇನ್ನು ತಾಯಿಗೆ ಸುಳ್ಳು ಹೇಳ್ಬಾರ್ದಂತಾರೆ. ತಾಯಿಗೆ ಸತ್ಯ ಹೇಳಬೇಕು, ಮುಂದೆ ಗುರುಗಳಿಗೆ ಸತ್ಯ ಹೇಳ್ಬೇಕು. ಗುರುಗಳ ಮುಂದೆ ಸತ್ಯ ಹೇಳಬೇಕು, ಆಮೇಲೆ ತಾಯಿ ಮುಂದೆ ಸತ್ಯ ಹೇಳಬೇಕು, ಡಾಕ್ಟ್ರ್ ಮುಂದೆ ಸತ್ಯ ಹೇಳಬೇಕು. ಮೂರು ಸ್ಥಾನ ಸತ್ಯ ಹೇಳ್ತಕ್ಕಂಥ ಸ್ಥಾನ. ಅಲ್ಲಿ ಮತ್ತು ಏನಾದ್ರು ಮರೆ ಮೋಸ ವಂಚನೆ ಆತಂದ್ರೆ ಕೆಟ್ಟ ಫಲ ಅನುಭವಿಸೋರು ಮತ್ತವರಲ್ಲ, ಯಾರೇ ನಾವು ಅನುಭವಿಸ್ತಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಗುರುಗಳ ಸ್ಮರಣೆ ಮಾಡಿರಿ. ಅವಧೂತಪ್ಪನವರಂತೆ ಗುರುಗಳ ಮಾತನ್ನು ಮೀರ್ಲಿಕ್ಕೆ ಹೋಗಬಾರ್ದು. ಗುರುಗಳ ಸ್ಮರಣೆ ಮಾಡಿ, ಅವರ ಸ್ಮರಣೆ ಮಾಡಿ ನಾವೆಲ್ಲ ಇರೋಣ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ತಗೊಂಡು ಪ್ರಾರ್ಥನೆ ಮಾಡ್ತಾ ಗುರುಗಳಲ್ಲಿ ಇವತ್ತಿನ ನಮ್ಮ ಈ ವಾಗರೂಪ ಪುರುಷಗಳನ್ನು ಸದ್ಗುರುಗಳ ದಿವ್ಯ ಪಾದಕಗಳನ್ನು ಸಮರ್ಪಿಸಿ ಹಾಗೂ ನಮ್ಮ ಅನಂತಾನಂತ ಕೋಟಿ ಪ್ರಣಾಮಗಳನ್ನು ಸದ್ಗುರುಗಳ ದಿವ್ಯ ಶ್ರೀಚರಣಕಗಳನ್ನು ಸಮರ್ಪಿಸಿ ಇವತ್ತಿನ ಪದ್ಧತಿ ಪ್ರಗತಕ್ಕಂಥ ಮತ್ತೊಂದು ಅಧ್ಯಾಯ ಇಲ್ಲಿ ಶ್ರಾವಣ ಮಾಸ ಈಗ ಹೋಯ್ತಿಲ್ಲ. ಆದರೆ ಇದರೊಳಗೆ ಅರ್ಧ ಭಾಗ ನೀವು ಗುರುವಾರ ಹೇಳಿರಲ್ಲ, ಆಗೋಸ್ಕರವಾಗಿ ಎಷ್ಟನೇ ಭಾಗ ಬರ್ತದೆ ಮುಂದೆ 9ನೇ ಅಧ್ಯಾಯದ 1ನೇ ಭಾಗವನ್ನು ಸ್ವೀಕಾರ ಮಾಡ್ಕೊಳ್ಳುವಂಥ. ನಾಳೆಗೆ ಪುರಾಣ ಮಂಗಲ ಇರ್ತದೆ, ಅಪರ ಚರಿತ್ರೆ ಮಂಗಲ ಇರ್ತದೆ. ಮಹಾಮಂಗಲ ಹತ್ರ 11 ದಿನ ಶಾಸ್ತ್ರ 11 ಮಂಗಲ ಆಗ್ಬೇಕ್ರಿ. ಮಹಾಮಂಗಲ ಅಂದ್ರೆ ಏನು? ನಮ್ಮ ಉದ್ಧಾರ ಮಾಡ್ಕೋಬೇಕಲ್ಲ, ನಾವು ಮೋಕ್ಷ ಪಡಿ, ನಾವು ಪರಬ್ರಹ್ಮ ಸ್ವರೂಪ ಇದ್ದೇವೆ ಅಂತ ಪ್ರತಿ ಕ್ಷಣಕ್ಕೂ ನಾವು ಪರಬ್ರಹ್ಮ ಇದ್ದೇವೆ. ಈ ನಾಶ ಆಗತಕ್ಕಂಥ ದೇಹ ನಾವಲ್ಲ ಅಂತ ತಿಳಿಬೇಕಲ್ಲ. ಯಾರು ತಿಳಿತಾರೆ ಅವರು ಉದ್ಧಾರ ಆಗ್ತಾರೆ. ಇದರಲ್ಲಿ ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘ ಸೂತ್ರತ ಅಂತ ಹೇಳ್ತಾರೆ. ಇಂಥವು ನಿದ್ರೆ ಆಲಸ್ಯ ಇವ್ಯಾವು ಇಲ್ಲದೆ ಅವಶ್ಯವಾಗಿ ಗುರುಗಳ ಸ್ಮರಣೆ ಮಾಡಿ ಎಲ್ಲರೂ ಆನಂದವಾಗಿ ಗುರುಮಾರ್ಗ ನಡೆದುಕೊಂಡು ಧನ್ಯರಾಗಲಿ. ಅಂಥ ಶಕ್ತಿಯನ್ನು ಸದ್ಗುರು ಅನುಗ್ರಹ ಮಾಡ್ಕೊಂಡು ಹೇಳಿ ಪ್ರಾರ್ಥನೆ ಮಾಡ್ತಾ ಸದ್ಗುರುಗಳ ದಿವ್ಯ ಪಾದಕಗಳಲ್ಲಿ ಮತ್ತೊಮ್ಮೆ ನನ್ನ ಅನಂತಾನಂತ ಕೋಟಿ ಧೀರದ ಉನ್ನತ ಪ್ರಣಾಮ ಸಮರ್ಪಿಸಿ ಇವತ್ತಿನ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡು. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ साधु संत महाराज की जय। श्री गुरुदेव दत्त